ಕರಾವಳಿಯಾದ್ಯಂತ ನವರಾತ್ರಿಯ ವೈಭವ, ನವರಾತ್ರಿಯ ವೈಭವದಲ್ಲಿ ಹುಲಿವೇಷಗಳ ಕಲರವ. ಬಜರಂಗ ದಳದ ಬಜರಂಗಿ ಪಿಲಿಯಾಗಿ ಗರ್ಜಿಸ್ತಾ ಇರುವಂಥ ಭರತ್ ಕುಂಬ್ಡೇಲ್ ಅವರು ನಮ್ಮ ಜೊತೆಗಿದ್ದಾರೆ. ಅನೇಕ ಪ್ರಕರಣಗಳಲ್ಲಿ ಭರತ್ ಕುಂಬ್ಡೇಲ್ ಅವರು ಇವತ್ತು ಆರೋಪಿ. ಇವತ್ತು ಅನೇಕ ಶತ್ರುಗಳಿದ್ದಾರೆ. ಸಂಘಟನೆಗೆ ಮೊದಲು ಹೆಜ್ಜೆ ಇಡುವಾಗಲೇ ನನಗೆ ಅದು ಗೊತ್ತಿತ್ತು. ಜೈಲಿಗೆ ಹೋಗಲಿ, ಕೇಸಾಗಲಿ, ಇನ್ನೊಂದಾಗಲಿ, ಬೇರೆಯವರು ನಮ್ಮನ್ನು ನೋಡಿಕೊಳ್ಳುವವರು ಇದ್ದಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ, ಅದನ್ನು ಎನಿಸಿದ ಬೇಡ. ದುಡ್ಡಿಲ್ಲದಕ್ಕೆ ತಾಯಿಯ ಚಿನ್ನವನ್ನು ಕೂಡ ಅಡವಿಟ್ಟುಕೊಂಡು ಕೇಸು ನೋಡಿಕೊಂಡರು. ಇಲ್ಲಿ ಬಂದರೆ ದುಡ್ಡು ಆಗ್ತದೆ, ಇಲ್ಲಿ ಬಂದರೆ ಹೆಸರಾಗ್ತದೆ, ಇದನ್ನೇ ಇಟ್ಟುಕೊಂಡು ಬರಲೇಬಾರ್ದು ಯಾರು ಕೂಡ. ನಮ್ಮದು ಕೇಸ್ ಆಗಿರುವಂಥದ್ದು ಲವ್ ಜಿಹಾದನ್ನು ತಡೆಯುವಾಗ ಇಂಥ 100 ಕೇಸಾದರೂ ನಾವು ಎದುರಿಸಲಿಕ್ಕೆ ಸಿದ್ಧವಾಗಿದೆ. ಎಲ್ಲ ಕೇಸನ್ನು ಹಾಕಿದ್ರು, ಇನ್ನಿವರಿಗೆ ಉಳಿದಂಥದ್ದು ಎನ್ಕೌಂಟರ್ ಮಾಡುವಂಥದ್ದು ಮಾತ್ರ ಅಂತ. ಅದನ್ನು ಮಾಡುವವರೆಗೆ ಕೂಡ ನಾವು ಕೇಸ್ ಮಾಡ್ತೇವೆ. ಯಾಕೆ ಮುಸ್ಲಿಮರು ಅಂದರೆ ದ್ವೇಷ? ಯಾರು ಭಯೋತ್ಪಾದಕರಿಗೆ ಬೆಂಬಲವಾಗಿದ್ದಾರೆ ಅವರನ್ನು ದ್ವೇಷ ಮಾಡ್ತೇವೆ ನಾವು 100ಕ್ಕೆ 100. ಯಾರು ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಗೆದ್ದಾಗ ಪಟಾಕಿ ಸಿಡಿಸ್ತಾರೆ ಅವರನ್ನು ನಾವು ದ್ವೇಷ ಮಾಡ್ತೇವೆ. ಯಾರು ಲವ್ ಜಿಹಾದ್ ಮಾಡ್ತಾರೆ ಅವರನ್ನು ನಾವು ದ್ವೇಷ ಮಾಡುವವರೇ. ಯಾರು ಗೋಹತ್ಯೆ ಮಾಡಿ ಗೋಮಾಂಸ ಸ್ವೀಕಾರ ಮಾಡ್ತಾರೆ ಅವರನ್ನು ನಾವು ದ್ವೇಷ ಮಾಡುವವರೇ. ಅದು 100ಕ್ಕೆ 100. ಯಾಕೆ ಹಿಂದೂ ಹೆಣ್ಣು ಮಕ್ಕಳು ಮುಸ್ಲಿಮರ ಬೆಳೆಗೆ ಬೀಳ್ತಾರೆ? ಲವ್ ಜಿಹಾದ್ ಒಳಗಾದ ಹೆಣ್ಣನ್ನು ಕೂಡ ಮಾಡಿದಂತಹ ಮುಸಲ್ಮಾನನು ಕೂಡ ಇಬ್ಬರನ್ನು ಕೂಡ ಯಾವತ್ತು ಹತ್ಯೆ ಆಗ್ತದೆ ಅವತ್ತು ಲವ್ ಜಿಹಾದ್ ನಿಲ್ತದೆ. ಒಂದು ಹುಡುಗಿ ಮುಸಲ್ಮಾನನೊಟ್ಟಿಗೆ ಸಿಕ್ಕಿದಂಥ ಅವಳನ್ನು ಕರ್ಕೊಂಡೋಗಿ ಕೈಯಲ್ಲಿ ಹಿಡಿದುಕೊಂಡು ಸ್ಟೇಷನ್ಗೆ ಒಪ್ಪಿಸಿಕೊಡುವುದಲ್ಲ, ಸ್ಟೇಷನ್ ಏನು ಕೂಡ ಮಾಡೋದಿಲ್ಲ, ಅವರ ಮೇಲೆ ಕೇಸ್ ಕೂಡ ಮಾಡೋದಿಲ್ಲ. ಆ ಲವ್ ಜಿಹಾದ್ ಮಾಡಿದಂಥ ಮುಸಲ್ಮಾನನ ಹತ್ಯೆ ಆಗಬೇಕು. ಕರಾವಳಿಯಾದ್ಯಂತ ನವರಾತ್ರಿಯ ವೈಭವ, ನವರಾತ್ರಿಯ ವೈಭವದಲ್ಲಿ ಹುಲಿವೇಷಗಳ ಕಲರವ. ಇವತ್ತು ಎಲ್ಲಿ ನೋಡಿದ್ರಲ್ಲಿ ಕರಾವಳಿಯಲ್ಲಿ ಹುಲಿವೇಷಗಳು. ಇದೊಂದೇ ಮಾತು ಕೇಳ್ತಾ ಇರುವಂಥದ್ದು. ಈ ಹೊತ್ತಿನಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಸುಮಾರು 10 ವರ್ಷಗಳಿಂದ ಒಂದು ದೊಡ್ಡ ಹುಲಿವೇಷದ ತಂಡವನ್ನು ಕಟ್ಟಿ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವಂಥ ಬಜರಂಗ ದಳದ ಬಜರಂಗಿ ಪಿಲಿಯಾಗಿ ಗರ್ಜಿಸ್ತಾ ಇರುವಂಥ ಭರತ್ ಕುಂಬ್ಡೇಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸೋಣ. ಅವರ ಬಜರಂಗಿ ಪಿಲಿ 10 ವರ್ಷಗಳಿಂದ ಯಾವ ರೀತಿಯಾಗಿ ನಡೀತಾ ಇದೆ ಮತ್ತು ಹಿಂದೂ ಸಂಘಟನೆ, ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ ಇದರ ಕುರಿತಂತೆ ಅವರ ಅಭಿಪ್ರಾಯ ಏನು ಮಾತಾಡಿಸ್ಕೊಂಬರೋಣ ಬನ್ನಿ. ನಮ್ಮ ಜೊತೆಗೆ ಇದೀಗ ಬಜರಂಗಿ ಪಿಲಿ ತಂಡದ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂಥ ಭರತ್ ಕುಂಬ್ಡೇಲ್ ಅವರಿದ್ದಾರೆ. ಬನ್ನಿ, ಅವರನ್ನು ಸ್ವಾಗತಿಸೋಣ. ನಮಸ್ತೆ. ನಮಸ್ತೆ. ಹೇಗಿದ್ದೀವಿ? ಓಕೆ. ನವರಾತ್ರಿ ಬಂತು. ಮೊದಲನೇದಾಗಿ ನವರಾತ್ರಿಯ ಶುಭಾಶಯಗಳು. ತಮಗೂ ಶುಭಾಶಯ. ಅದರ ಜೊತೆಗೆ ಇದೀಗ ತಮ್ಮ ತಂಡದ ಬಜರಂಗಿ ಬಜರಂಗಿ ಪಿಲಿ ಈ ವರ್ಷ 10ನೇ ವರ್ಷವನ್ನು ಆಚರಿಸ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಮೊದಲನೇದಾಗಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ? ಬಜರಂಗಿ ಪಿಲಿ ಅಂತ ಪ್ರಾರಂಭ ಮಾಡಿದೆ ನಾವು. ಇವತ್ತು ಬಜರಂಗಿ ಪಿಲಿ, ಬಜರಂಗಿ ಟೈಗರ್ಸ್, ಬಜರಂಗಿ ಹುಲಿಗಳು ತುಂಬ ಹೆಸರಲ್ಲಿ ಹುಲಿವೇಷ ಇದೆ. 10 ವರ್ಷಕ್ಕಿಂತ ಮುಂಚೆ ಪ್ರಾರಂಭ ಮಾಡಿದ್ದು. 11 ವರ್ಷ ಆಯಿತು. 1 ವರ್ಷ ಕೊರೋನಾ ಬಂದು ನಿಂತು ಈಗ 10ನೇ ವರ್ಷ ನಮ್ಮದು. ಅಂದರೆ 10ನೇ ವರ್ಷ ಅಂದರೆ ದೊಡ್ಡ ಮಟ್ಟದ ಹುಲಿವೇಷ ಏನಲ್ಲ. ಮಂಗಳೂರಿಗೆ ಬಂದರೆ ಇವತ್ತು 40 ವರ್ಷದ ಹುಲಿವೇಷ ಇದೆ, 90 ವರ್ಷದ ಹುಲಿವೇಷ ಇದೆ. ಅಂಥವರ ಹುಲಿವೇಷದ ಮುಂದುಗಡೆ ನಾವು ಇನ್ನೂ 10 ವರ್ಷ ಅಂದರೆ ಬಾಲ್ಯಾವಸ್ಥೆಯಲ್ಲಿ ಇದ್ದೇವೆ ನಾವು ಇನ್ನೂ ಕೂಡ. ಆದರೆ ಎಲ್ಲರ ಹಾಗೆ ನಾವು ವರ್ಷಕ್ಕೊಮ್ಮೆ ಹುಲಿವೇಷ ಮಾಡಿ ಸುಮ್ಮನೆ ಕೂತ್ಕೊಳ್ಳುವವರಲ್ಲ. ವರ್ಷದ ಇನ್ನೂ ತುಂಬ ಹುಲಿವೇಷ ಟೀಮ್ಗಳಿದೆ. ವರ್ಷಕ್ಕೊಮ್ಮೆ ನವರಾತ್ರಿ ಬಂದರೆ ಮಾತ್ರ ಕಾಣಿಸ್ತದೆ ಅದು. ಉಳಿದ 11 ತಿಂಗಳು ಕೂಡ ಎಲ್ಲಿ ಇರ್ತಾರೆ ಅಂತ ಗೊತ್ತಾಗ್ತಿಲ್ಲ. ಆದರೆ ನಾವು ಆ ರೀತಿ ಅಲ್ಲ. ನಾವು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಇಡೀ ವರ್ಷದಲ್ಲಿ ಒಂದು 7-8 ಕಾರ್ಯಕ್ರಮವನ್ನು ಮಾಡ್ತೇವೆ. ಮೊನ್ನೆ 1 ತಿಂಗಳಿಂದ ಮುಂಚೆ ಒಂದು ಆಟಿರಂಜಿ ದಿನ ಅಂತ ಕಾರ್ಯಕ್ರಮ ಮಾಡಿದ್ವಿ, ಮನೋರಂಜನೆ ಕೊಡುವಂಥದ್ದು. ಈಗ ಹುಲಿವೇಷ. ವರ್ಷಕ್ಕೆ ಒಂದ್ಸಲ ಮಾತೃಶಕ್ತಿ ದುರ್ಗಾವಣೆಯಿಂದ ವರಮಹಾಲಕ್ಷ್ಮಿ ಪೂಜೆ. ಓಕೆ. ವರ್ಷಕ್ಕೊಂದ್ಸಲ ಶನಿ ಪೂಜೆ ಮಾಡ್ತೇವೆ. ನಮ್ಮದು ವರದೇಶ್ವರ ದೇವರ ಕಟ್ಟೆ ಇದೆ, ವರ್ಷಕ್ಕೊಂದ್ಸಲ ಕಟ್ಟೆ ಪೂಜೆ ಮಾಡ್ತೇವೆ. ಈ ಬಜರಂಗ ದಳದಲ್ಲಿ ಸೇವಾ, ಸುರಕ್ಷಾ, ಸಂಸ್ಕಾರ ಅಂತ ಏನಿದೆ, ಆ 3 ವಿಭಾಗದಲ್ಲೂ ಕೂಡ ಕೆಲಸ ಮಾಡುವಂಥ ಒಂದು ಟೀಮ್ ಅದು ನಮ್ಮದು ಬಜರಂಗ ದಳ ಕುಂಬ್ಡೇಲ್ ಅಂತ. ವರ್ಷಕ್ಕೊಂದ್ಸಲ ನಾವು ಬ್ಲಡ್ ಕ್ಯಾಂಪ್ ಕೂಡ ಮಾಡ್ತೇವೆ, ಸೇವೆ ಅಂತ ಬಂದರೆ. ಇಂಥ ಎಲ್ಲ ಒಂದಷ್ಟು ಕಾರ್ಯಕ್ರಮವನ್ನು ಮಾಡಿಕೊಂಡು ವರ್ಷಕ್ಕೊಂದ್ಸಲ ಹುಲಿವೇಷ. ಇದು ನಮ್ಮದು ತುಂಬ ದೊಡ್ಡ ಕಾರ್ಯಕ್ರಮ, ತುಂಬ ದೊಡ್ಡ ಖರ್ಚು, ತುಂಬ ದೊಡ್ಡ ಮನೋರಂಜನೆ. ತುಂಬ ಯುವಕರು ಈ ಹುಲಿವೇಷಕ್ಕೋಸ್ಕರ ದುಡಿತಾರೆ. ಇಂಥ ಕಾರ್ಯಕ್ರಮ ಅಂತೂ ಎಲ್ಲರ ಜೊತೆ ಕೂಡ ನಾವು ಕೂಡ ಒಂದು ಹುಲಿವೇಷದಾಗೆ ಇದ್ದೇವೆ ಅಷ್ಟೇ. ಓಕೆ. ಸುಮಾರು 10 ವರ್ಷದ ಹುಲಿವೇಷದ ಈ ಜರ್ನಿ. ಸೊ ಈ 10 ವರ್ಷದ ಜರ್ನಿ ಹೇಗಿತ್ತು ಅಂತ? ಕಷ್ಟ ಕೂಡ ಇದೆ, ಖುಷಿ ಕೂಡ ಇದೆ ಅಂತ. ಅಂದರೆ ಪ್ರತಿ ಸಲ ಕೂಡ ಈ ಹುಲಿವೇಷ ಆದ ತಕ್ಷಣ ಇನ್ನು ಬರುವ ವರ್ಷ ಬೇಡ ಅಂತ ಅನಿಸ್ತದೆ. ಅಂದರೆ ತುಂಬ ಕಷ್ಟ. ಅಂದರೆ ಈಗ ಎಲ್ಲ ಕಡೆ ಕೂಡ ಹುಲಿವೇಷ,
ಹುಲಿವೇಷ ಹಾಕೋರು ಸಿಗುವುದಿಲ್ಲ, ತಾಸೆಯವರು, ಈ ಟ್ರಂಪಿಟ್ನವರು, ಮತ್ತು ಊದು ಕಾರ್ಯಕ್ರಮ ಅದು ಇದು ಅಂತ ಎಲ್ಲ ಹೇಳಿ ಅದು ತುಂಬ ಅಂದರೆ ಎಲ್ರಿಗೂ ಕೂಡ ದುಡ್ಡು ಜಾಸ್ತಿ ಕೊಟ್ಟು ತರಬೇಕಾಗ್ತದೆ. ಅಂದರೆ ನವರಾತ್ರಿ ಅಂದ ತಕ್ಷಣ ಎಲ್ಲ ಹುಲಿವೇಷಗಳಿಗೆ ಡಿಮ್ಯಾಂಡ್ ಜಾಸ್ತಿ. ನಾವೊಂದು ಉಡುಪಿಯಿಂದ ಒಂದು 10-15 ಜನ ಬರ್ತೇವೆ, ಅವರಿಗೆ ಒಂದೂವರೆ ಲಕ್ಷ ಕೊಡ್ತೇವೆ 1-2 ದಿವಸಕ್ಕೆ, ಈ ರೀತಿಯೆಲ್ಲ ಇದೆ. ಆದರೂ ಕೂಡ ಮುಂದಿನ ಸಲ ನವರಾತ್ರಿ ಹತ್ತಿರ ಬಂತ ಅಂತ ಹೇಳಿದರೆ ನಮ್ಮ ಕಿವಿಗೆ ಆ ತಾಸೆ ಸೌಂಡು ಬರಲಿಕ್ಕೆ ಶುರು ಆಗ್ತದೆ. ಆಗ ಇನ್ನೊಂದು ಸಲ ಹುಲಿವೇಷ ಆಗುವಂಥ, ಅಂದರೆ ಹುಲಿವೇಷ ಎಲ್ಲ ಟೀಮ್ನಲ್ಲಿ ಕೂಡ ಇದೇ ರೀತಿ ಆಗುವಂಥದ್ದು. ಎಸ್, ಈಗ ಇನ್ನೊಂದು ಪ್ರಮುಖವಾದ ವಿಚಾರ, ಯಾಕೆಂತ ಹೇಳಿದ್ರೆ ಈ 10 ವರ್ಷಗಳ ಹಿಂದೆ ತಾವು ಹುಲಿವೇಷವನ್ನು ಆರಂಭಿಸುವಂಥ ಸಂದರ್ಭದಲ್ಲಿ ಯಾಕಾಗಿ ಹುಟ್ಟಿಕೊಂಡಿತು, ಹುಲಿವೇಷವನ್ನು ಮಾಡಬೇಕು ಅಂತ ಹೇಳುವಂಥದ್ದು ತಮಗೆ ಯಾಕೆ ಆ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಬಂತು ಅಂತ? ನಮ್ಮ ಇಲ್ಲಿ ಫರಂಗಿಪೇಟೆಯ ಶಾರದೋತ್ಸವ, ಓಕೆ, 10 ವರ್ಷಕ್ಕಿಂತ ಮುಂಚೆ ಅದು 25ನೇ ವರ್ಷ ಶಾರದೋತ್ಸವ. 25ನೇ ವರ್ಷ ಶಾರದೋತ್ಸವದಲ್ಲಿ ನಿಮ್ಮದೊಂದು ಟ್ಯಾಬ್ಲ್ ಇರಲಿ ಅಂತ ಅಲ್ಲಿಯ ಸಮಿತಿಯವರ ಒಂದು ಬೇಡಿಕೆ ಇತ್ತು. ಅದು ಮತ್ತು ಆ ಫರಂಗಿಪೇಟೆಯಲ್ಲಿ ನಡೀತಿದ್ದಂಥ ಕಾರ್ಯಕ್ರಮ ನಮ್ಮಲ್ಲಿ ಕಡೆಯೊಳಿಗೆ ಬಂದು ತಿರುಗಿ ಹೋಗುವಂಥ ಒಂದು ಮೆರವಣಿಗೆ ದೊಡ್ಡದಾಗಿ ಮಾಡುವಂಥ ಯೋಚನೆ ಮಾಡಿದ್ವಿ. ಅದಕ್ಕೋಸ್ಕರ ನಮ್ಮದೊಂದು ಹುಲಿವೇಷ ಟ್ಯಾಬ್ಲ್ ಇರಲಿ ಆ ತಾಯಿಯ ಸೇವೆಗೋಸ್ಕರ ಅಂತ ಪ್ರಾರಂಭ ಮಾಡಿದ್ವಿ ನಾವು. ಓಕೆ ಓಕೆ, ಇವತ್ತಿಗೂ ಕೂಡ ಅದನ್ನು ಮಾಡ್ತಾ ಇದ್ದೀವಿ? ಹೌದು, ಇವತ್ತಿಗೆ ಮಾಡ್ತಾ ಇದ್ದೀವಿ. ಎಸ್, ಅದರ ಜೊತೆಗೆ ಈಗ ಆ ಆರಂಭಿಸುವಂಥ ಸಂದರ್ಭದಲ್ಲಿ ನೀವು ತಮ್ಮ ಜೊತೆಗಿದ್ದಂಥ ಆ ವ್ಯವಸ್ಥೆಗಳು, ಅವತ್ತಿನ ಕಾಲಘಟ್ಟದ ಹುಲಿವೇಷಕ್ಕಿದ್ದಂಥ ವ್ಯವಸ್ಥೆ ಮತ್ತು ಇವತ್ತಿನ ವ್ಯವಸ್ಥೆ, ಇದು ಎರಡನ್ನೂ ತಾವು ನೋಡುವಂಥ ಸಂದರ್ಭದಲ್ಲಿ ವ್ಯತ್ಯಾಸಗಳು, ಹೊಸತನಗಳು ಬಂದಂಥದ್ದನ್ನು ಇದನ್ನು ಹೇಗೆ ತಗೊಳ್ತೀರಿ? 10 ವರ್ಷಕ್ಕಿಂತ ಮುಂಚೆ ನಾವು ಇಷ್ಟು ದೊಡ್ಡ ಹೆಸರಿನಲ್ಲಿ ಇರಲಿಲ್ಲ, ಸ್ವಲ್ಪ ತಕ್ಕ ಮಟ್ಟಿನ ಹುಲಿವೇಷ. ಅಂದರೆ ನಮಗೆ ಆ ಹುಲಿವೇಷದ ಅಷ್ಟೊಂದು ಅನುಭವ ಕೂಡ ಇರಲಿಲ್ಲ. ನಮ್ಮೂರಿನ ಯುವಕರೇ ಸೇರಿಕೊಂಡು, ನಮ್ಮೂರಿನ ಯುವಕರೇ ಹುಲಿವೇಷ ಹಾಕಿಕೊಂಡು, ನಮ್ಮೂರಿನದೇ ತಾಸೆ ದೋಲೆಲ್ಲ ಇತ್ತು. ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಈಗ ಸ್ವಲ್ಪ ಈಗ ಊದು ಕಾರ್ಯಕ್ರಮ ಅಂತ ಹೇಳಿದರೆ ಇವತ್ತೊಂದು 1-1.5 ಸಾವಿರ ಜನ ಊದು ಕಾರ್ಯಕ್ರಮ ಸೇರ್ತಾರೆ. ಅದಕ್ಕೆ ಮುಂಚೆ ನಾವು ಮಾಡುವಾಗ ಈ ಕೋರ್ದಬ್ಬ ದೈವಸ್ಥಾನದಲ್ಲಿ ಮಾಡಿದ್ವಿ. ನಾವೇ ಒಂದು 10-15 ಜನ ಪ್ರಾರಂಭ ಮಾಡಿದಂಥ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದೆ. ದೇವರ ಇಚ್ಛೆ ಯಾವ ರೀತಿ ಅಂತ ಗೊತ್ತಿಲ್ಲ ನಮಗೆ. ಇನ್ನು ಕೂಡ ದೇವರು ಶಕ್ತಿ ಕೊಟ್ಟರೆ ಇನ್ನೂ ಕೂಡ ವಿಜೃಂಭಣೆಯಿಂದ ಮಾಡ್ಬೋದು ಕಾರ್ಯಕ್ರಮ. ಎಸ್, ಈಗ ಭರತ್ ಅವ್ರ ಹತ್ರ ಇನ್ನೊಂದು ಸಹಜವಾಗಿ ನಾನು ಕೇಳಬೇಕು. ಭರತ್ ಅವರು ಇದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಲ್ಲಿ ಕೂಡ ಜವಾಬ್ದಾರಿ ಹೊತ್ತುಕೊಂಡು ಕೆಲಸ ಮಾಡ್ತಿದ್ರು. ತಮ್ಮ ಸಂಘಟನೆ ಮತ್ತು ಸಂಘಟನಾ ಚಟುವಟಿಕೆಗಳ ಜೊತೆಗೆ ಇದನ್ನು ಕೂಡ ಜೋಡಿಸಿಕೊಂಡಿದ್ದೀವಿ. ಸೊ ಇದು ಎರಡಕ್ಕೂ ಕೂಡ ತಮ್ಮ ಹುಡುಗರು, ತಮ್ಮ ವ್ಯವಸ್ಥೆ, ತಮ್ಮ ತಂಡ ಯಾವ ರೀತಿಯಾಗಿ ತಮಗೆ ಸಪೋರ್ಟಿವ್ ಆಗಿದೆ ಅಂತ? ಎಲ್ಲ ವಿಷಯದಲ್ಲೂ ಕೂಡ ನನಗೆ ನನ್ನ ಊರಿನ ಹುಡುಗರು, ನಮ್ಮ ಜೊತೆ ಇರುವ ತಂಡ ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿ ಇರುವವರು. ಅಂದರೆ ಇದು ಈ ಹುಲಿವೇಷಕ್ಕಂತ ಬೇರೆ ಟೀಮ್ ಏನಿಲ್ಲ, ಇದೇ ಬಜರಂಗದಳ ಟೀಮ್. ಎಲ್ಲ ಕೆಲಸದಲ್ಲೂ ಕೂಡ ನಮ್ಮ ಜೊತೆಗಿರುವಂಥ ಯುವಕರೇ ಈಗ ಕೂಡ ಇರುವಂಥವ್ರು. ಅಂದರೆ ನನಗೆ ಅಷ್ಟು ದೊಡ್ಡ ಏನು ಅದು ಬರ್ಡನ್ ಅಂತ ಆಗೋದಿಲ್ಲ. ಅಂದರೆ ಇದು ಟೀಮ್ ಬೇರೆ ಅಲ್ಲ. ಬಜರಂಗಿ ಪಿಲಿ ಅಂದರೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲದೆ ಅದೇ ಒಂದು ತಂಡ. ಆ ತಂಡದಿಂದಲೇ ಈ ಹುಲಿವೇಷ ನಡೀತದೆ. ಓಕೆ, ಇವತ್ತು ತಾವು ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿಯೇ ತಾವು ಕೇಸುಗಳನ್ನು ಎದುರಿಸಬೇಕಾಗ್ತದೆ. ಅನೇಕ ಕೇಸುಗಳು, ಅನೇಕ ಪ್ರಕರಣಗಳಲ್ಲಿ ಭರತ್ ಕುಂಬ್ಡೇಲ್ ಅವರು ಇವತ್ತು ಆರೋಪಿ. ಇವತ್ತು ಅನೇಕ ಶತ್ರುಗಳಿದ್ದಾರೆ, ಅನೇಕ ಎದುರಾಳಿಗಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಅದು ಈ ಸಂಘಟನೆ ಅಂತ ಹೇಳಿದರೆ, ಈ ಸಂಘಟನೆಗೆ ಮೊದಲು ಹೆಜ್ಜೆ ಇಡುವಾಗಲೇ ನನಗೆ ಅದು ಗೊತ್ತಿತ್ತು. ಅಂದರೆ ನಾವೆಲ್ಲ ಈ ಸಂಘದ ಶಾಖೆಯಲ್ಲಿ ಬೆಳೆದು ಬಂದವರು. ನಾವೊಂದು ನಮ್ಮ ಊರಿನಲ್ಲಿ ಶಾಖೆ ಪ್ರಾರಂಭ ಆಗಿ ಒಂದು 22-23 ವರ್ಷ ಆಯಿತು. ಆವಾಗಲಿಂದ ಕೂಡ ನಮಗೆ ಇದರ ಬಗ್ಗೆ ಗೊತ್ತಿತ್ತು. ಅಂದರೆ ಸಂಘದ ಶಾಖೆಯಲ್ಲಿ ಹಿರಿಯರು ಬಂದವರು ಹೇಳ್ತಿದ್ರು, ನಮಗೆ ಹೋರಾಟ, ಕೇಸುಗಳಾಗ್ಬೋದು, ಜೈಲಲ್ಲಿ ಕೂತ್ಕೊಳ್ಬೋದು, ಇಂಥದ್ದೆಲ್ಲ ಆವಾಗಲಿಂದಲೇ ನಮ್ಮ ಮೆಂಟಲಿ ಆಗಿ ನಾವು ಪ್ರಿಪೇರ್ ಆಗಿ ಬಂದವರು. ಇವತ್ತೊಂದು 25 ಕೇಸು ಜಾಸ್ತಿ ಆಗಿದೆ. ಆದರೂ ಕೂಡ ಇಷ್ಟರ ತನಕ ನಮ್ಮ ಬಾಯಿಂದ ನಮಗೆ ಸಂಘಟನೆ ಸಾಕು, ಯಾರಿಗೆ ಬೇಕು ಇಂಥದ್ದು ಬರಲೇ ಇಲ್ಲ ಅಂತ. ಅಂದರೆ ಸಂಘಟನೆ ಸೇರುವಾಗಲೇ ಇದಕ್ಕೆಲ್ಲ ರೆಡಿಯಾಗಿ ನಾವು ಬಂದವರು. ಇವತ್ತು ಬರುವಂಥ ಯುವಕರಿಗೆ ಕೂಡ ನಾವು ಅದನ್ನೇ ಹೇಳೋದು, ನೀವು ಸಂಘಟನೆ ಅಂದರೆ ಇಷ್ಟೇ ಇರೋದು. ನೀವು ಈಗೇನಾಗಿದೆ ಅಂತ ಹೇಳಿದರೆ, ಒಂದು ಕೇಸಾಗಿ 1 ತಿಂಗಳು ಒಳಗಡೆ ಕೂತ್ಕೊಂಡ ತಕ್ಷಣ ಯಾರು ಇಲ್ಲ ಮಾರೆ, ಯಾರಿಗೆ ಬೇಕಾಗಿ ಕೇಸು, ನಮಗೆ ಜೈಲಿಗೆ ಹೋದ್ರೆ ನೋಡಿಕೊಳ್ಳೋರಿಲ್ಲ, ಈ ರೀತಿಯೆಲ್ಲ ಮಾನಸಿಕತೆ ಬರ್ತದೆ ಹುಡುಗರಲ್ಲಿ. ಅದು ಬರಬಾರ್ದಂತ. ನಾವು ಜೈಲಿಗೆ ಹೋಗಲಿ, ಕೇಸಾಗಲಿ, ಇನ್ನೊಂದಾಗಲಿ, ಬೇರೆಯವರು ನಮ್ಮನ್ನು ನೋಡಿಕೊಳ್ಳುವವರು ಇದ್ದಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ, ಅದನ್ನು ಎನಿಸೋದೇ ಬೇಡ. ನಮ್ಮ ಕೆಲಸ ಇಷ್ಟು, ಇದನ್ನು ನಾವು ಮಾಡಿಕೊಂಡು ಹೋಗೋದು. ಈಗ ಏನಾಗಿದೆ ಅಂದರೆ BJP ಇದೆ, ಅವರು ದುಡ್ಡು ಮಾಡ್ತಾರೆ, ನಮಗೇನಿಲ್ಲ, ನಮ್ಮ ಇಲ್ಲಿ ಎಲ್ಲ ಖಾಲಿ, ಯಾಕೋಸ್ಕರ ಸಂಘಟನೆ ಇಂಥ ಹೇಳುವಂಥ ಯುವಕರೇ ಜಾಸ್ತಿ ಇರ್ತಾರೆ.
ಅವರಿಗೆಲ್ಲ ನಾನು ಹೇಳುವಂಥದ್ದು, ಈಗ ನಾವು ಆ ಚಂದ್ರಶೇಖರ್ ಆಜಾದ್ ಇದು ಕಥೆಯಲ್ಲಿ ನಾವು ಕೇಳ್ತೇವೆ. ಓಕೆ. ಒಬ್ಬರು ಚಂದ್ರಶೇಖರ್ ಆಜಾದ್ ಅವರದ್ದು ಬಂದು ಕೇಳಿದ್ರಂತೆ. ಆಗ ಚಂದ್ರಶೇಖರ್ ಆಜಾದ್ ಅಂದರೆ ದೊಡ್ಡ ನಾಯಕ, ಇಡೀ ದೇಶದ ನಾಯಕ, ಅವರು ಕ್ರಾಂತಿಕಾರಿ ಅಂದರೆ ಚಂದ್ರಶೇಖರ್ ಆಜಾದ್. ಒಬ್ಬರು ಬಂದು ಕೇಳ್ತಾರೆ, ಈ ಮುಂದಿನ ಗುರಿ ಯಾವ ರೀತಿ ಅಂತ. ಅಂದರೆ ಸ್ವಾತಂತ್ರ್ಯಕ್ಕೋಸ್ಕರ ಮುಂದೆ ಯಾವ ರೀತಿಯಾಗಿ ನೀವು ಈ ಸ್ವಾತಂತ್ರ್ಯವನ್ನು, ಈ ಹೋರಾಟವನ್ನು ಯಾವ ರೀತಿಯಾಗಿ ನೋಡಲಿಕ್ಕೆ ಇಚ್ಛೆ ಪಡ್ತೀರಾ ಮುಂದೆ. ಅದಕ್ಕೆ ಅವರು ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ. ನನಗೆ ಗೊತ್ತಿರೋದು ಯಾವುದಂತ ಹೇಳಿದರೆ, ಈ ಬಂದೂಕಿಗೆ ಕಾಡತೂಸನ್ನು ಲೋಡ್ ಮಾಡೋದು, ಬ್ರಿಟಿಷರಿಗೆ ಫೈರ್ ಮಾಡೋದು, ಇಷ್ಟೇ ಗೊತ್ತಿರೋದು ನನಗೆ. ಮುಂದಿನೆಲ್ಲ ಅವರು ನೋಡಿಕೊಳ್ತಾರೆ ಅಂತ. ಈಗ ಸಂಘಟನೆ ಹುಡುಗರು ಕೂಡ ಅದನ್ನೇ ಮಾಡಬೇಕು. ನಮ್ಮದು ಕೆಲಸ ಏನು? ಸಂಘಟನೆಗೋಸ್ಕರ ಹೋರಾಟ ಮಾಡೋದು. ಅದನ್ನು ಬಿಟ್ಟರೆ ಇನ್ನೊಂದು ಅವರು ಪಕ್ಷದವರು ಆ ರೀತಿ ಮಾಡಿದ್ರು, ಅವ್ರಿಗೆ ದೊಡ್ಡ ಅಧಿಕಾರ, ಅವರು ದುಡ್ಡು ಮಾಡಿದ್ರು, ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ, ಇದನ್ನೇ ನಾವು ಹೇಳಿಕೊಂಡು ಕೂತ್ಕೊಳ್ಳೋರು. ಯಾರು ಅವರವರ ಕೆಲಸ ಅವರು ಮಾಡಿಕೊಂಡು ಹೋಗ್ತಾರೆ. ನಮ್ಮ ಕೆಲಸ ಸಂಘಟನೆಗೋಸ್ಕರ ಹೋರಾಟ ಮಾಡೋದು. ಆ ಹೋರಾಟದಲ್ಲಿ ಕಷ್ಟ ಇದೆ, ದುಃಖ ಇದೆ, ಕೂಗು ಎಲ್ಲ ಕೂಡ ಇದೆ. ನಾವು ಕೂಡ ದುಡ್ಡಿಲ್ಲದಕ್ಕೆ ತಾಯಿಯ ಚಿನ್ನವನ್ನು ಕೂಡ ಅಡವಿಟ್ಟುಕೊಂಡು ಕೇಸು ನೋಡಿಕೊಂಡವರು. ಅದಕ್ಕೋಸ್ಕರ ಸಂಘಟನೆ ಬರೋ ಹುಡುಗರು ಇದನ್ನೆಲ್ಲ ತಲೆಯಲ್ಲಿಟ್ಟೇ ಬರಬೇಕು. ಇಲ್ಲಿ ಬಂದರೆ ದುಡ್ಡು ಆಗ್ತದೆ, ಇಲ್ಲಿ ಬಂದರೆ ಹೆಸರಾಗ್ತದೆ, ಇದನ್ನೇ ಇಟ್ಟುಕೊಂಡು ಬರಲೇಬಾರ್ದು ಯಾರು ಕೂಡ. ಅದಕ್ಕೋಸ್ಕರ ಅದೇ 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 ಮೆಂಟಾಲಿಟಿಯಲ್ಲಿ ಇವತ್ತಿಗಿದ್ದೇವೆ, ಮುಂದೆ ಕೂಡ ಅದೇ ರೀತಿ ಇರಬೇಕಂತ ನಮ್ಮ ಇಚ್ಛೆ ಅಷ್ಟೇ. ನಮ್ಮ ಮೇಲೆ ಕೇಸ್ ಆಗಿರುವಂಥದ್ದು ಯಾವುದೋ ರಾಬ್ರಿ ಕೇಸು, ಇಂಥ ರೇಪ್ ಕೇಸ್, ಇಂಥದ್ದು ಯಾವುದು ಕೂಡ ಅಲ್ಲ. ನಮ್ಮದು ಕೇಸ್ ಆಗಿರುವಂಥದ್ದು ಗೋರಕ್ಷಣೆ ಮಾಡುವಾಗ, ನಮ್ಮದು ಕೇಸ್ ಆಗಿರುವಂಥದ್ದು ಲವ್ ಜಿಹಾದನ್ನು ತಡೆಯುವಾಗ, ನಮ್ಮ ಮನೆ ಹೆಣ್ಣು ಮಕ್ಕಳನ್ನು, ನಮ್ಮ ಸಮಾಜದ ಮಾತೆಯರ ರಕ್ಷಣೆ ಮಾಡುವ ಕೇಸ್ ಆದಂಥದ್ದು. ನಮ್ಮ ಮೇಲೆ ಯಾವುದು ಕೂಡ ಹಪ್ತ ವಸೂಲಿ ಕೇಸ್ ಇಲ್ಲ. ನಾವು ಈಗ ಇಲ್ಲಿ ಹೇಗೆ ಹೋಗ್ತದೆ, ಕ್ಲಬ್ ನಡೀತದೆ, ಇಂಥ ಯಾವುದರಲ್ಲಿ ಕೂಡ ಹಪ್ತ ಕೇಳುವುದಿಲ್ಲ ಅಂತ ಕೇಸು ಕೂಡ ಇಲ್ಲ. ಎಂತ ಇದ್ರು ನಾ ಹೇಳಿದೆ, ಈ ಸಂಘಟನೆ ವಿಚಾರದ ಮೂಲಕ ಕೇಸ್ ಆದಂಥದ್ದು. ಇಂಥ 100 ಕೇಸ್ ಆದರೂ ನಾವು ಎದುರಿಸಲಿಕ್ಕೆ ಸಿದ್ಧರಾಗಿದ್ದೇವೆ. ನಮ್ಮ ಮೇಲೆ ರೌಡಿ ಶೀಟರ್ ಹಾಕಿದ್ರು, ನಮ್ಮ ಮೇಲೆ ಗುಂಡಾ ಕಾಯ್ದೆ ರೆಡಿ ಮಾಡ್ತಿದ್ದಾರೆ, ನಮ್ಮ ಮೇಲೆ ಗಡಿಪಾರು ಮಾಡಿದ್ರು. ಅವರಿಗೆ ಯಾವೆಲ್ಲ ಕೇಸ್ ಆಗಲಿಕ್ಕೆ ಸಾಧ್ಯ ಇದೆ ಎಲ್ಲ ಕೇಸುಗಳನ್ನು ಹಾಕಿದ್ರು, ಸುಳ್ಳು ಕೇಸನ್ನು ಕೂಡ ಹಾಕಿದ್ರು. ಅದಕ್ಕೆ ಯಾವುದಕ್ಕೂ ವಿಚಲಿತ ಆಗುವಂಥ ಮನಸ್ಥಿತಿ ಅಲ್ಲ. ಎಂತ ಇದ್ರೂ ಎದುರಿಸ್ತೇವೆ. ನಮ್ಮ ಮೊನ್ನೆ ಕೂಡ ಹೇಳಿದೆ, BC ರೋಡ್ ಅಲ್ಲಿ ಪ್ರತಿಭಟನೆ ಆಗುವಾಗ ಎಲ್ಲ ಕೇಸನ್ನು ಹಾಕಿದ್ರು, ಇನ್ನಿವರಿಗೆ ಉಳಿದಂಥದ್ದು ಎನ್ಕೌಂಟರ್ ಮಾಡುವಂಥದ್ದು ಮಾತ್ರ ಅಂತ. ಅದನ್ನು ಮಾಡುವವರೆಗೆ ಕೂಡ ನಾವು ಕೇಸ್ ಮಾಡ್ತೇವೆ, ಅದನ್ನು ಮಾಡುವವರೆಗೆ ಕೂಡ ನಾವು ಹೋರಾಟ ಮಾಡ್ತೇವೆ. ನಮ್ಮ ಹೋರಾಟ, ನಮ್ಮ ಸಿದ್ಧಾಂತ ಅದು, ಅದರ ಆ ಬಗ್ಗೆ ನಾವು ಭಾರಿ ಗಟ್ಟಿಯಾಗಿದ್ದೇವೆ. ಅದಕ್ಕೆ ಯಾವ ಕಾಂಪ್ರಮೈಸು ಇಲ್ಲ. ನಾವು ಇವತ್ತು ಈ ಸಂಘಟನೆಯಲ್ಲಿ ಸಂಘಟನೆಯಲ್ಲಿ ನಮ್ಮನ್ನು ಗುರುತಿಸಿದ್ದಾರೆ ಅಂತ ಹೇಳಿದರೆ, ನಾವು ಮುಸಲ್ಮಾನರ ಹತ್ರ ಕಾಂಪ್ರಮೈಸ್ ಆದರಲ್ಲ. ಈಗ ಒಬ್ಬ ಈಗ ಒಂದು ಒಳ್ಳೆ ಸ್ನೇಹಿತ ಅಂತ ಹೇಳಿ, ಈಗ ನೀವು ನಮಗೆ ಒಳ್ಳೆ ಸ್ನೇಹಿತ, ನೀವು ಯಾವ ಕರೆದ್ರು ಬರ್ತೀರ ಅಂತ ಹೇಳಿದರೆ ಆ ಸ್ನೇಹಕ್ಕೆ ತಕ್ಕವಾಗಿರಬೇಕು, ನಿಮ್ಮ ಅಷ್ಟು ಭರವಸೆ ಪ್ರೀತಿ ಇರಬೇಕು. ಒಬ್ಬ ಶತ್ರು ಅಂತ ಹೇಳಿದ್ರು ಕೂಡ ಆ ಶತ್ರು ನಮ್ಮನ್ನು ಅಷ್ಟು ದ್ವೇಷ ಮಾಡಬೇಕಂತ, ಆಗ ಮಾತ್ರ ನಾವು ಮಾಡಿದ ಕೆಲಸಕ್ಕೆ ಸಾರ್ಥಕತೆ. ನೀವು ಹೇಳಿದ್ರಿ ಈಗ ಥ್ರಟ್ ಇದೆ, ಅದಿದೆ, ಥ್ರಟ್ ಇರಲೇಬೇಕು. ಅಂದರೆ ನಾವು ಆ ಶತ್ರು ನಮ್ಮನ್ನು ಅಷ್ಟು ದ್ವೇಷ ಮಾಡಬೇಕು. ಯಾಕಂದ್ರೆ ನಾವು ಅವನ ಹತ್ರ ಕಾಂಪ್ರಮೈಸ್ ಮಾಡಲಿಲ್ಲ. ನಾವು ಅವನ ಹತ್ರ ಯಾವುದೇ ವಿಚಾರದಲ್ಲಿ, ಗೋವಿನ ವಿಚಾರದಲ್ಲಿ ಆಗಿರ್ಬೋದು, ಲವ್ ಜಿಹಾದ್ ವಿಚಾರ, ನಾವು ಯಾವ ಕಾಂಪ್ರಮೈಸ್ ಮಾಡಲಿಲ್ಲ. ಅವನು ನಮ್ಮನ್ನು ದ್ವೇಷ ಮಾಡಲೇಬೇಕಂತ, ಅದಕ್ಕೆ ಶತ್ರು ಅಂತ ಹೇಳೋದು. ಅದಕ್ಕೆ ಅವರ ಥ್ರಟ್ಟಿಗೆ ನಮಗೆ ಸಾಯಲಿಕ್ಕೆ ಭಯ ಅಂಥದ್ದು ಯಾವುದು ಕೂಡ ಇಲ್ಲ. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಈಗ ಮೊನ್ನೆ ಕೊರೋನಾ ಬಂತು, ಎಷ್ಟೆಷ್ಟು ದೊಡ್ಡ ಬಾಡಿ ಬಿಲ್ಡರ್ಗಳು, ಎಷ್ಟೆಷ್ಟು ದೊಡ್ಡ ದುಡ್ಡಿದ್ದವರೆಲ್ಲ ಸತ್ತು ಹೋದ್ರು. ಅದಕ್ಕೆ ಈ ಸಂಘಟನೆ ಬರುವವರು ಯಾರು ಕೂಡ ಈ ಸಾಯ್ಲಿಕ್ಕೆ ಒಂದಲ್ಲ ಒಂದು ದಿವಸ ಇದೆ. ನಾವು ಸಾಯುವಾಗ ಧರ್ಮಕ್ಕೋಸ್ಕರ ಸಾಯುವವರು. ನಾನು ತುಂಬ ಜನ ಹೇಳಲಿಕ್ಕಿದೆ, ಒಂದಲ್ಲ ಒಂದು ದಿವಸ ಈ ದೇಶ ಹಿಂದೂ ರಾಷ್ಟ್ರ ಹಾಗೆ ಆಗ್ತದೆ. ಒಂದಲ್ಲ ಒಂದು ದಿವಸ ಈ ದೇಶ ಹಿಂದೂ ರಾಷ್ಟ್ರ ಹಾಗೆ ಆಗ್ತದೆ. ಹಿಂದೂ ರಾಷ್ಟ್ರಕ್ಕೋಸ್ಕರ, ಸಂಘಟನೆಗೋಸ್ಕರ ಕೆಲಸ ಮಾಡಿದ ಕಾರ್ಯಕರ್ತರು ಯಾರಿದ್ದಾರೆ, ಆ ಹಿಂದೂ ರಾಷ್ಟ್ರದಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತೇವೆ. ಬರುವಂಥ ಹಿಂದೂ ರಾಷ್ಟ್ರದ ಪಾಠ್ಯ ಪುಸ್ತಕದಲ್ಲಿ ಬಜರಂಗದಳ ಅಂದರೆ ಹಿಂದೂ ರಾಷ್ಟ್ರಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಸಂಘಟನೆ ಆಗಿರ್ತದೆ. ಆ ಉದ್ದೇಶದಲ್ಲಿ ನಾವು ಮುಂದುವರಿಯೋರು. ನಮಗೆ ಯಾವ ಅಂಜಿಕೆ ಇಲ್ಲ, ಯಾರದು ಭಯವೂ ಇಲ್ಲ ಅದರಲ್ಲಿ. ಇವತ್ತು ಇಷ್ಟು ಹೋರಾಟ, ಇಷ್ಟು ಕೇಸ್ಗಳು ಎಲ್ಲವೂ ಕೂಡ ಹಿಂದೂ ರಾಷ್ಟ್ರಕ್ಕೋಸ್ಕರ ಅಂತ ತಾವು ಹೇಳಿದ್ರಿ. ಎಲ್ಲ ಒಂದು ಕಡೆ ಬಜರಂಗ ದಳದಲ್ಲಿ ಎಷ್ಟು ವರ್ಷದ ಸುದೀರ್ಘ ಹೋರಾಟ, ಈ ಎಲ್ಲ ವ್ಯವಸ್ಥೆಗಳು, ಇದನ್ನೆಲ್ಲ ಮಾಡ್ತಾ ಎಲ್ಲ ಒಂದು ಕಡೆ ನಾಳೆ ಒಂದು ದಿವಸ ಭರತ್ ಕುಂಬ್ಡೆಲ್ ಅಂತ ಹೇಳಿದ್ರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೆಸರು. ನಾಳೆ ರಾಜಕೀಯವಾಗಿ ನಾನು ಗುರುತಿಸಿಕೊಳ್ಬೇಕು, ಅಥವಾ ತಮಗೇನಾದರೂ ರಾಜಕೀಯ ಆಸಕ್ತಿ, ನಾಳೆ ನಾನು ಶಾಸಕ ಆಗಬೇಕು, ಸಂಸದ ಆಗಬೇಕು, ಇಲ್ಲ ಏನೋ ಒಂದು ರಾಜಕೀಯ ಸ್ಥಾನಮಾನ ನನಗೆ ಸಿಗಬೇಕು ಅಥವಾ ಸಿಗ್ತದೆ, ಈ ಕಾರಣಕ್ಕಾಗಿ ಏನಾದರೂ ಮಾಡ್ತಾ ಇದ್ದೀರಾ, ಅಥವಾ ರಾಜಕೀಯವಾದಂಥ ಆಸಕ್ತಿ ಏನಾದರೂ ಇದೆಯಾ? ರಾಜಕೀಯ ಆಸಕ್ತಿ 100ಕ್ಕೆ 100 ಇಲ್ಲ. ರಾಜಕೀಯಕ್ಕೆ ಹೋಗುವಂಥ ಮನಸ್ಥಿತಿ ಕೂಡ ನಮ್ಮಲ್ಲಿಲ್ಲ. ರಾಜಕೀಯಕ್ಕೆ ಹೋದರೆ ಎಲ್ಲರಲ್ಲಿ
ನಮಗೆ ಆ ರೀತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಅಂದರೆ ಎಲ್ಲರೂ ಬೇಕು, ಎಲ್ಲರೂ ಒಳ್ಳೆಯವರು, ಎಲ್ಲರನ್ನು ಒಂದೇ ರೀತಿ ನೋಡಿಕೊಳ್ಬೇಕು, ಅದು ನಮ್ಮಲ್ಲಿ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸಂಘಟನೆಯಲ್ಲಿ ಇದ್ದೇವೆ, ಸಂಘಟನೆಯಲ್ಲಿ ಉಳಿಬೇಕಂತ ನಮಗೆ ಆಸೆ. ಮತ್ತು ಸಂಘ ಯಾವ ರೀತಿ ಹೇಳ್ತೇವೆ ಆ ರೀತಿ, ನಮ್ಮದೇನು ಇದರಲ್ಲಿ ಸ್ವಂತದ್ದೇನಿಲ್ಲ. ಈಗ ನಾನು ನಮ್ಮ ಶಾಖೆಯ ಮೊದಲ ಮುಖ್ಯ ಶಿಕ್ಷಕ, ನಮ್ಮ ಊರಲ್ಲಿ ಶಾಖೆ ಪ್ರಾರಂಭ ಆದಾಗ ಒಂದು 22 ವರ್ಷಕ್ಕಿಂತ ಮುಂಚೆ ನಮ್ಮ ಊರಲ್ಲಿ ಬಜರಂಗ ದಳ ಪ್ರಾರಂಭ ಆದಾಗ ಅದರ ಮೊದಲ ಸಂಯೋಜಕ, ನಮ್ಮ ತಾಲೂಕಿನಲ್ಲಿ ಬಜರಂಗ ದಳ ಟೀಮ್ ಆದಾಗ ಅದರ ಮೊದಲ ಸಂಯೋಜಕ, ಅದರ ನಂತರ ಬಜರಂಗ ದಳ ಸುರಕ್ಷಾ ರಾಮಗು ಜಿಲ್ಲೆಯದು ಬಜರಂಗ ದಳ ಸಹ ಸಂಯೋಜಕ, ಈಗ ಬಜರಂಗ ದಳ ಸಂಯೋಜಕರಾಗಿದ್ದೇನೆ. ಸಂಘಟನೆ ಹೇಗೆ ಹೇಳ್ತದೆ ಹಾಗೆ ನಮ್ಮದು. ಇದರಲ್ಲಿ ವೈಯಕ್ತಿಕ ಅಂತ ಅನ್ನುವಂಥದ್ದು, ಇದರಲ್ಲಿ ಆಸಕ್ತಿ, ಆಸೆ, ಇನ್ನೊಂದು ಮತ್ತೊಂದು ಯಾವುದೂ ಕೂಡ ಇಲ್ಲ. ಓಕೆ, ಇದರ ಜೊತೆಗೆ ಇವತ್ತು ತಮ್ಮ ಈ ಹೋರಾಟಗಳು, ಇದರ ಬಗ್ಗೆ, ಇದರ ನಡುವಿನಲ್ಲಿ ತಮ್ಮ ವೈವಾಹಿಕ ಬದುಕು ಕೂಡ, ಇವತ್ತು ತಾವು ಫ್ಯಾಮಿಲಿ ಮ್ಯಾನ್, ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಇದೆ ಅಂತ? ಮನೆಯವರಿಗೆ, ತಾಯಿಗೆ, ಅಕ್ಕಗೆ ಮೊದಲೇ ಗೊತ್ತಿತ್ತು. ನಾನು ಮದುವೆ ಆಗಿರುವಂಥ ಹುಡುಗಿ ಕೂಡ ನಮಗೆ ರಿಲೇಷನ್ನೇ, ಅವಳಿಗೆ ಕೂಡ ಮೊದಲೇ ಗೊತ್ತಿತ್ತು ನಾ ಸಂಘಟನೆ ಅಂತ. ನಾನು ಇವತ್ತು ಅವರ ಹತ್ರ ಮಾತಾಡೋ ಕೂಡ ಮದುವೆಗಿಂತ ಮುಂಚೆ ಅವಳಲ್ಲಿ ಹೇಳಿದೆ, ನಾನು ಅಂದರೆ ಹೆಂಡತಿಯಲ್ಲಿ ಹೇಳಿದೆ, ನನಗೆ ಮೊದಲು ನನ್ನ ಸಂಘಟನೆ, ಅದಕ್ಕಿಂತ ನಂತರ ನನ್ನ ಮನೆಯವರಂತ. ಈ ಸಂಘಟನೆಗೋಸ್ಕರ ನಾನು ಅದನ್ನೆಲ್ಲನೂ ಕೂಡ ಬಿಡಲಿಕ್ಕೆ ನಾನು ತಯಾರಿದ್ದೇನೆ. ಮೊದಲು ನನ್ನ ಈ ಸಂಘಟನೆ ಸಿದ್ಧಾಂತ. ಎಲ್ಲರೂ ಬೇಕು ನನಗೆ ತಾಯಿ, ನನ್ನ ಅಕ್ಕ, ನನ್ನ ತಂದೆ, ನನ್ನ ಹೆಂಡತಿ, ನನ್ನ ಮಗು, ಇವರೆಲ್ಲರೂ ನನಗೆ ಬೇಕು. ಅವರಿಗೆಲ್ಲ ಎಲ್ಲರಿಗಿಂತ ಮುಂಚೆ ನನ್ನ ಸಂಘಟನೆ ಸಿದ್ಧಾಂತ. ಅದಕ್ಕೋಸ್ಕರ ನಾನು ಇಡೀ ನನ್ನ ಸರ್ವಸ್ವವನ್ನು ಕೂಡ ಕೊಡಲಿಕ್ಕೆ ನಾನು ತಯಾರಿದ್ದೇನಂತ ಅವರಲ್ಲಿ ಮೊದಲೇ ಹೇಳಿದೆ ನಾನು. ಅಂದರೆ ಓಕೆ, ಯಾವ ರೀತಿಯಾಗಿ ಸ್ವೀಕಾರ ಮಾಡಿದ್ದಾರೆ ಅವರು? ಸ್ವೀಕಾರ ಮಾಡಿದ್ದಾರೆ. ಈಗ ನನ್ನ ತಾಯಿಗೆ ಅಂದರೆ ನಮ್ಮದು ತಾಯಿ, ತಂದೆ ಮೊದಲಿನಿಂದ ಕೂಡ, ಅಂದರೆ ನಾವು ಚಿಕ್ಕಂದಿನಲ್ಲಿ ನಮ್ಮ ಮಾರಿಪಾಲದಲ್ಲಿ ಮನೆ ಇತ್ತು, ಸುಜೀರ್ ಕಡೆ. ಆವಾಗಲೇ ನನ್ನ ತಂದೆಗೆ ಮುಸಲ್ಮಾನರು ಹೊಡೆದು ಅಲ್ಲಿಂದ ನಾವು ಮನೆಯನ್ನು ಬಿಟ್ಟು ಬಂದವರು. ಆವಾಗಲಿಂದಲೇ ಕೂಡ ಈ ಹಿಂದುತ್ವ ಅನ್ನುವಂಥದ್ದು ತಲೆಯಲ್ಲಿ ತುಂಬಿಕೊಂಡು ಹೋಗಿದೆ. ಅಂದರೆ ಈಗ ಮೊನ್ನೆ ನಾನು ಮನೆಯಿಂದ ಹೊರಡುವಾಗ, ಚಿಕ್ಕ ವಿಷಯಕ್ಕೆ ಹೊರಡುವಾಗ ಮನೇಲಿ ಹೇಳಿದ್ರು, ತಾಯಿ ಹೇಳಿದ್ರು, ನಿಮಗೆ ಒಂದು ಮಗು ಉಂಟು, ನೆನಪುಂಟಲ್ಲ ಅಂತ. ಹಾಗೆ ಅವರಿಗೂ ಕೂಡ ಅದು ಆಸೆ ಇದೆ. ಆದರೆ ಯಾವುದಕ್ಕೆ ಹೋಗ್ಬೇಡ ಅಂತ ಹೇಳೋದಿಲ್ಲ, ನೀನೇ ಯಾಕೆ ಹೋಗ್ತೀಯಾ, ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತ ಈ ರೀತಿಯಾಗಿ ಹೇಳ್ತಾರೆ ಅಷ್ಟೇ. ಎಸ್, ಇದರ ಜೊತೆಗೆ ಭರತ್ ಅವರೇ, ಈಗ ನಾನು ಸಹಜವಾಗಿ ಕೇಳುವಂಥದ್ದು, ಬಜರಂಗ ದಳದವರಿಗೆ, ಈ ಹಿಂದೂ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂಥವರಿಗೆ, ಅಥವಾ ಇವತ್ತು ನಿಮಗೆ ಯಾಕೆ ಮುಸ್ಲಿಮರು ಅಂದರೆ ದ್ವೇಷ? ಮುಸಲ್ಮಾನರನ್ನು ದ್ವೇಷ ಮಾಡೋದಂತಲ್ಲ, ಆದರೆ ಯಾರು ಭಯೋತ್ಪಾದನೆ ಮಾಡ್ತಾರೆ, ಯಾರು ಭಯೋತ್ಪಾದಕರಿಗೆ ಬೆಂಬಲವಾಗಿದ್ದಾರೆ ಅವರನ್ನು ದ್ವೇಷ ಮಾಡ್ತೇವೆ ನಾವು 100ಕ್ಕೆ 100. ಯಾರು ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಗೆದ್ದಾಗ ಪಟಾಕಿ ಸಿಡಿಸ್ತಾರೆ ಅವರನ್ನು ನಾವು ದ್ವೇಷ ಮಾಡ್ತೇವೆ. ಯಾರು ಲವ್ ಜಿಹಾದ್ ಮಾಡ್ತಾರೆ ಅವರನ್ನು ನಾವು ದ್ವೇಷ ಮಾಡುವವರೇ. ಯಾರು ಗೋಹತ್ಯೆ ಮಾಡಿ ಗೋಮಾಂಸ ಸ್ವೀಕಾರ ಮಾಡ್ತಾರೆ ಅವರನ್ನು ನಾವು ದ್ವೇಷ ಮಾಡುವವರೇ. ಅದು 100ಕ್ಕೆ 100. ಆದರೆ ಒಂದಷ್ಟು ಮುಸಲ್ಮಾನರು ಇದ್ದಾರೆ, ಒಳ್ಳೆಯವರು ಇರ್ಬೋದು, ಇದ್ದಾರೆ, ಆದರೆ ನನ್ನ ಕಣ್ಣಿಗೆ ಕಾಣಲಿಲ್ಲ, ಇದ್ದಾರೆ. ಎಲ್ಲರನ್ನು ದ್ವೇಷ ಮಾಡುವವರಲ್ಲ. ಒಟ್ಟು ನಾವು ದ್ವೇಷ ಮಾಡೋದು ಈ ಹಿಂದೂ ಸಮಾಜವನ್ನು, ಈ ಹಿಂದೂ ರಾಷ್ಟ್ರವನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲ ಅವರನ್ನು ನಾವು ದ್ವೇಷ ಮಾಡ್ತೇವೆ, ಅವರನ್ನು ನಾವು ದ್ವೇಷ ಮಾಡ್ತಲೇ ಇರ್ತೇವೆ. ಅದರಲ್ಲಿ ಯಾವ ರಾಜು ಕೂಡ ಇಲ್ಲ. ಆ ಮುಸಲ್ಮಾನರು ಕೂಡ ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮುಸಲ್ಮಾನರೇ. ಅದಕ್ಕೋಸ್ಕರ ನಾವು ಅವರನ್ನು ದ್ವೇಷ ಮಾಡೋದು. ಓಕೆ ಓಕೆ, ಅಂದರೆ ದೇಶದ ಹಿತಕ್ಕೆ ಯಾರು ಅಡ್ಡಿಯನ್ನುಂಟು ಮಾಡ್ತಾರೆ, ಅಥವಾ ಹಿಂದೂ ಧರ್ಮದ ವ್ಯವಸ್ಥೆಗೆ ಯಾರು ಅಡ್ಡಿಯನ್ನುಂಟು ಮಾಡ್ತಾರೆ ಅವರನ್ನ ತಾವು ದ್ವೇಷ ಮಾಡ್ತಾರೆ. ಖಂಡಿತ. ಆದರೆ ಅವರೆಲ್ಲರೂ ಕೂಡ ಮುಸಲ್ಮಾನರಾಗಿದ್ದಾರೆ ಅಂತ ಹೇಳ್ತೀರಿ. ಎಸ್, ಇದರ ಜೊತೆಗೆ ಭರತ್ ಅವರೇ, ಇವತ್ತು ಇಡೀ ಹೋರಾಟದ ಬದುಕು, ಈ ವ್ಯವಸ್ಥೆ, ಇದರ ಜೊತೆಗೆ ಹುಲಿವೇಷದ ಈ ವ್ಯವಸ್ಥೆ, ಸೊ ಇದರಲ್ಲಿ ತೊಡಗಿಸಿಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಹುಲಿವೇಷದ ತಂಡ, ಇವತ್ತು ನಿಮ್ಮ ಒಟ್ಟು ಪ್ರದರ್ಶನ, ಊದು ಪೂಜೆ, ಈ ವ್ಯವಸ್ಥೆ ಹೇಗೆ ಜೋಡಣೆಗೊಳ್ತದೆ ಅಂತ? ಹೇಗೆಂದರೆ ನಾವೀಗ ಸಂಘಟನೆ ಬೈಠಕ್ ಯಾವ ರೀತಿ ನಡೀತದೆ ಅದೇ ರೀತಿ ಬಜರಂಗಿ ಪಿಲಿ ಅನ್ನೋದು ಬೈಠಕ್ ಕೂಡ ನಾವು ನಡೀತೇವೆ. ಎಲ್ಲರೂ ಕೂಡ ಯುವಕರು ಒಂದೊಂದು ಕೆಲಸವನ್ನು ಹಂಚಿಕೊಂಡು ಕೆಲಸ ಮಾಡ್ತೇವೆ. ಈಗ ನಾನೊಬ್ಬನೇ ಕೆಲಸ ಮಾಡುವಂಥದ್ದಲ್ಲ. ಒಬ್ಬರು ಹುಲಿ ವೇಷವನ್ನು ಗಮನಿಸುವವರು, ಒಬ್ಬರು ನಾಳಿದ ಊದು ಪೂಜೆಯನ್ನು ಗಮನಿಸುವವರು, ಒಬ್ಬರು ಈ ಪ್ರಚಾರ ದೃಷ್ಟಿಯಿಂದ ಈ ಕರಪತ್ರವನ್ನು ಫ್ಲೆಕ್ಸ್ಗಳನ್ನು ಗಮನಿಸುವವರು, ಇಂಥದ್ದು ಒಂದೊಂದು ವಿಭಾಗದಲ್ಲಿ ಹುಡುಗರೆಲ್ಲ ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ. ಈ ರೀತಿ ಕೆಲಸ ಮಾಡಿಯೇ ನಾವು ಸಂಘಟನೆ ಕಟ್ಟಿದ್ದು ಕೂಡ ಈ ರೀತಿ ಕಾರ್ಯಕ್ರಮ ಕೂಡ ಮಾಡೋದು. ಒಂದೆಡೆಯಲ್ಲಿ ಹುಲಿವೇಷದ ವ್ಯವಸ್ಥೆ, ಇನ್ನೊಂದೆಡೆಯಲ್ಲಿ ಸಂಘಟನೆ, ಇದೆರಡರಲ್ಲೂ ಕೂಡ ಭರತ್ ಕುಂಬ್ಡೇಲ್ ಅವರು ಮುಂಚೂಣಿಯಲ್ಲಿ ನಿಂತು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀರಿ. ಸೊ ಈ ಸಂದರ್ಭದಲ್ಲಿ ಅನೇಕ ಹುಲಿವೇಷಗಳ ತಂಡಗಳಿದೆ, ಇನ್ನು ಹೊಸದಾಗಿ ಬರಬೇಕು ಅಂತೇಳಿ ಒಂದಷ್ಟು ಜನ ಇದ್ದಾರೆ. ಸೊ ಅಂಥವರಿಗೆಲ್ಲ ಏನು ಸಂದೇಶ ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ?
ಹುಲಿವೇಷ ಇನ್ನೂ ಕೂಡ ಬರಬೇಕು. ನಮ್ಮ ಈ ತುಳುನಾಡಿನ ಸಂಸ್ಕೃತಿ ಉಳಿಬೇಕು ಎಲ್ಲ. ಆದರೆ ಇವತ್ತೇನಾಗಿದೆ ಅಂತ ಹೇಳಿದರೆ ಒಟ್ಟು ಹುಲಿವೇಷ ಅನ್ನುವಂಥದ್ದು ಆಡಂಬರ ಮಾತ್ರ ಇದೆ, ಅದರಲ್ಲಿ ಸಂಸ್ಕೃತಿ ಉಳಿಯುವಂಥದ್ದು ತುಂಬ ಕಡಿಮೆ. ಅಂದರೆ ಈಗ ಊದು ಪೂಜೆ ಆಗಿರ್ಬೋದು, ಕೆಲವು ಹುಡುಗಿಯರು ಹುಲಿವೇಷ ಹಾಕಿ ಕುಣಿಯುವಂಥದ್ದು ಇರ್ಬೋದು, ಒಂದೊಂದು ಆಚಾರ ಪದ್ಧತಿ ಕೂಡ ಅದನ್ನು ಉಳಿಸಿಕೊಂಡು ಬರುವಂಥವರಿಲ್ಲ. ಒಟ್ಟು ಆಡಂಬರ ಮಾತ್ರ ಮಾಡುವಂಥವ್ರು ನಾವು ನೋಡ್ತೇವೆ. ಈ ಆಡಂಬರ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಈ ಸಂಸ್ಕೃತಿಯನ್ನು ಬೆಳೆಸುವಂಥದ್ದು ಎಲ್ಲರೂ ಕೂಡ ಮಾಡಬೇಕಂತ ನನ್ನ. ಓಕೆ, ಇವತ್ತೀಗ ಲವ್ ಜಿಹಾದ್ ಪ್ರಕರಣಗಳು ಅತ್ಯಂತ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಆಗ್ತಾ ಇದೆ. ಗೋಹತ್ಯೆ ಅತ್ಯಂತ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತದೆ. ಇದಕ್ಕೆಲ್ಲ ಕಡಿವಾಣ ಹೇಗೆ, ಯಾವಾಗ ಅಂತ? ಬಜರಂಗ ದಳದಿಂದ ಕಡಿವಾಣ ಸಾಧ್ಯನಾ? ಇಲ್ಲ, ಬಜರಂಗ ದಳದಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು ಮಾತಿಲ್ಲ. ಆದರೆ ಈ ನಮ್ಮ ಕಾನೂನಿಗೆ ಗೌರವ ಕೊಟ್ಟು ಒಂದಷ್ಟು ಕೆಲಸವನ್ನು ನಾವು ಮಾಡಲಿಕ್ಕೆ ಆಗ್ತಾಯಿಲ್ಲ. ಲವ್ ಜಿಹಾದನ್ನು ತಡೆಯಬಹುದು, ಆದರೆ ಬಜರಂಗ ದಳಕ್ಕೆ ಇಡೀ ಹಿಂದೂ ಸಮಾಜದ ಒಂದು ಸಪೋರ್ಟ್ ಬೇಕು, ಪ್ರೋತ್ಸಾಹ ಬೇಕು. ಇಲ್ಲದಿದ್ದರೆ ಬಜರಂಗ ದಳ ಏಕಾಂಗಿಯಾಗಿ ಇದನ್ನು ಯಾವುದೇ ಕೆಲಸವನ್ನು ಕೂಡ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಇಡೀ ಹಿಂದೂ ಸಮಾಜ ಮನಸ್ಸು ಮಾಡಿ ಸಂಘಟನೆಯ ಕೈಯನ್ನು ಗಟ್ಟಿ ಮಾಡಿದರೆ ಈ ಲವ್ ಜಿಹಾದ್ ಕೂಡ ತಡೆಯಬಹುದು, ಎಲ್ಲ ಕೂಡ ಆಗುವಂಥ ಅನಾಚಾರಗಳನ್ನು ಕೂಡ ತಡೆಯಬಹುದು. ಸಹಜವಾಗಿ ಈಗ ಒಂದು ಪ್ರಶ್ನೆ ನಿಮ್ಮ ಹತ್ರ ನಾನು ಕೇಳುವಂಥದ್ದು, ಇವತ್ತು ಈ ಜಿಲ್ಲೆಯಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಿಮ್ಮ ಪ್ರಕಾರ ಯಾಕೆ, ನಿಮ್ಮ ಅನಾಲಿಸಿಸ್ ಪ್ರಕಾರ ಯಾಕೆ ಲವ್ ಜಿಹಾದ್ ಪ್ರಕರಣಗಳಾಗ್ತದೆ? ಯಾಕೆ ಹಿಂದೂ ಹೆಣ್ಣು ಮಕ್ಕಳು ಮುಸ್ಲಿಮರ ಬಳೆಗೆ ಬೀಳ್ತಾರೆ ಅಥವಾ ಅವರ ಮೋಸದ ಜಾಲಕ್ಕೆ ಸಿಗ್ತಾರೆ ಅಂತ ನಿಮಗೆ ಅನಿಸ್ತದೆ? ಈ ಮಾತನ್ನು ನೀವು ಸಂಘಟನೆಯವ್ರ ಹತ್ರ ಕೇಳಿದರೆ ಯಾವ ರೀತಿ ಅಂತ ಹೇಳಿದರೆ, ನಮ್ಮ ಹೆಣ್ಣು ಮಕ್ಕಳಿಗೆ ಧರ್ಮ ಶಿಕ್ಷಣ ಇಲ್ಲ, ಆದ್ದರಿಂದ ಲವ್ ಜಿಹಾದ್ ನಡೀತಾ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ಈ ಜಿಲ್ಲೆಯಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಿದೆ. ಮೂಲ ಕಾರಣ ಏನದು, ಬೇರೆ ಯಾವುದಲ್ಲ, ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಇವತ್ತು ನೀವು ಎಲ್ಲಿ ಹೋಗಿ ನೋಡಿದ್ರು, ಯಾವ ಕೇರಿಯಲ್ಲಿ ನೋಡಿದ್ರು, ಹಿಂದೂಗಳ ಒಂದು ಪ್ರದೇಶ ಇದೆ ಅಂತ ಹೇಳಿದರೆ ಅಲ್ಲಿ ಉಡುಗೊರೆ ಸಿಗೋದಿಲ್ಲ ನಮಗೆ. ಯಾಕಂದರೆ ಈಗ ಒಂದು ಮಕ್ಕಳು ಸಾಕು ಅನ್ನುವಂಥದ್ದು ಜನರ ಮೈಂಡ್ ಸೆಟ್ನಲ್ಲಿದೆ. ಅದೇ ಮುಸಲ್ಮಾನರ ಒಂದು ಏರಿಯಾಕ್ಕೆ ಹೋದರೆ ತುಂಬ ಉಡುಗೊರೆ ಸಿಗ್ತಾರೆ ಅಲ್ಲಿ. ಒಂದೊಂದು ಈಗಲೂ ಅವರೊಂದು 4-5 ಮಕ್ಕಳಾದ್ರೂ ಮಾಡ್ತಾರೆ, ಕಡಿಮೆ ಅಂದರೆ. ಈ ಮಕ್ಕಳು ಕಡಿಮೆ ಮಾಡಲಿಕ್ಕೆ ಕೂಡ ಕಾರಣ ಇದೆ. ನಮ್ಮಲ್ಲಿ ಮಾಡುವಂಥ ಆಡಂಬರದ ಮದುವೆ, ನಾವು ಮೊದಲೆಲ್ಲ ಈ ರೀತಿ ಇರಲಿಲ್ಲ ಮದುವೆ. ಈಗ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತ ಪ್ರಾರಂಭ ಆಗಿದೆ. ಅಲ್ಲಿಂದ ಹಿಡಿದು ಎಲ್ಲ ಕಾರ್ಯಕ್ರಮ ಕೂಡ ಒಟ್ಟು ನಾವು ಸೋಷಾಲಜಿ ಕಲಿತವರು ಆ ಪಾಠ್ಯದಲ್ಲಿತ್ತು. ಮದುವೆ ಅಂದರೆ ಧಾರ್ಮಿಕ ಆಚರಣೆ ಅಂತ, ಮದುವೆ ಅಂದರೆ ಧಾರ್ಮಿಕ ಆಚರಣೆ, ಅದನ್ನು ಬಿಟ್ಟಿಲ್ಲ. ಈಗ ಮದುವೆ ಅಂದರೆ ಧಾರ್ಮಿಕ ಆಚರಣೆ ಇಲ್ಲ, ಮಿಕ್ಕಿದ ಉಳಿದದೆಲ್ಲ ಉಂಟು. ಈ DJ ಆಗ್ಬೋದು, ಈ ಕುಡಿಯುವಂಥದ್ದು, ಈ ಪ್ರೀ ವೆಡ್ಡಿಂಗ್ ಫೋಟೋಶೂಟು, ಇಂಥದ್ದೆಲ್ಲ ಕೂಡ ನಡೀತದೆ. ಆದರೆ ಧಾರ್ಮಿಕತೆ ಅನ್ನುವಂತ ಹೇಳಿದಿಲ್ಲ. ಇವತ್ತು ಮದುವೆಗೆ ಆಡಂಬರ ಎಷ್ಟಂತ ಕೇಳಿದರೆ ಒಂದು 10 ಲಕ್ಷದಿಂದ 1 ಕೋಟಿ ತನಕ ಖರ್ಚು ಮಾಡ್ತಾರೆ ಅಂತ. ಅಂದರೆ ಈಗ ಸಾಮಾನ್ಯ ಒಬ್ಬ ಹುಡುಗನ ಹತ್ರ ಅವನು 40 ವರ್ಷ ಆದರೂ ಕೂಡ ಮದುವೆ ಆಗೋದಿಲ್ಲ. ಮದುವೆ ಯಾಕೆ ಆಗಲಿಲ್ಲ ಅಂತ ಕೇಳಿದರೆ, ಮದುವೆ ಆಗಲಿ ದುಡ್ಡಿಲ್ಲ ಅಂತ ಹೇಳ್ತಾನೆ. ಈ 40 ವರ್ಷ ಆಗುವಾಗ ಅವನು ದುಡ್ಡು ಮಾಡಿ ಮದುವೆ ಆಗೋದಿಲ್ಲ, ಒಂದು 10-15 ಲಕ್ಷ ಸಾಲ ಮಾಡಿ ಮದುವೆ ಆಗ್ತಾನೆ. ಈ 10-15 ಲಕ್ಷ ಸಾಲ ತೀರಿಸಬೇಕಾದ್ರೆ ಅವನಿಗೆ ಇನ್ನೊಂದು 10-15 ವರ್ಷ ಹೋಗ್ತದೆ. ಆಗ ನಿಮಗೆ ಮಕ್ಕಳು ಬೇಡ ಅಂತ ಅನಿಸ್ತದೆ, ಯಾವುದು ಕೂಡ ಬೇಡ, ಈ ರೀತಿಯ ಸಮಸ್ಯೆ ಬಂದಿದೆ ಅಂತ. ಅಂದರೆ ನಾವು ಈ ಆಡಂಬರದ ಮದುವೆಗೆ ಕಡಿವಾಣ ಹಾಕದಿದ್ದರೆ ಹಿಂದೂ ಸಮಾಜ ಉಳಿಯೋದೇ ಇಲ್ಲ. ಇವತ್ತು ಈ ಜನಸಂಖ್ಯೆ ಕಡಿಮೆ ಆಗಲಿಕ್ಕೆ ಇವತ್ತು ಮಕ್ಕಳಾದರೆ ನೋಡಿ, ನೀವು ಒಂದು ಮಗು ಆದರೆ ಅದನ್ನು ಒಂದು 80,000 1 ಲಕ್ಷ ಡೊನೇಷನ್ ಕೊಟ್ಟು ಇಂಗ್ಲೀಷ್ ಮೀಡಿಯಮ್ ಸೇರಿಸ್ತೇವೆ. ಅಂದರೆ ಒಂದು ಬಡ ಕುಟುಂಬದ ಮಗುವನ್ನು ಕೂಡ ಅಂತ. ಅಂದರೆ ಇವಾಗ ಈ ಗೌರ್ಮೆಂಟ್ ಶಾಲೆಗಳಿಗೆ ಯಾರು ಕೂಡ ಹೋಗೋದಿಲ್ಲ, ಎಲ್ರಿಗೂ ಕೂಡ ಒಳ್ಳೆ ಎಜುಕೇಷನ್ ಬೇಕಂತ ಡೊನೇಷನ್ ಕೊಟ್ಟು ಬೇರೆ ಬೇರೆ ಸ್ಕೂಲ್ಗಳಿಗೆಲ್ಲ ಸೇರಿಸ್ತಾರೆ. ಅಂದರೆ ಈ ನಮ್ಮ ಮೊದಲೆಲ್ಲ ಒಂದು ಗಾದೆ ಮಾತಿದೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಈಗ ಏನಂತ ಕೇಳಿದರೆ ಕಾಲಿದ್ದಷ್ಟು ಹಾಸಿಗೆ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದಂತೆ, ಅವನು ಯಾವಾಗಲೂ ಭಾಷಣ ಮಾಡುವಾಗ ಹೇಳೋದು, ನೀವು ಕುಡಿಬಾರ್ದು ಅಂತ ಹೇಳೋದು. ಅವನು ಕುಡಿದ್ರೆ ನಿಮಗೆ ದೇಹಕ್ಕೆ ಈ ರೀತಿ ಹಾನಿ ಇದೆ, ನೀವು ಆ ರೀತಿ ಆಗ್ತದೆ, ಈ ರೀತಿ ಆಗ್ತದೆ, ಅದನ್ನು ಆ ದುಷ್ಟ ಚಟಕ್ಕೆ ನೀವು ಹೋಗಬಾರ್ದು, ನೀವು ಕುಡಿಬಾರ್ದು ಅಂತ. ಆಗ ಮುಂದುಗಡೆ ಕುಳಿತಿದ್ದವನಂತ ಒಬ್ಬ ಎದ್ದೇಳಿ ಕೇಳಿದಂತೆ, ಅಲ್ಲ ನೀವು ಕುಡಿತೀರಿ, ನಿಮಗೆ ಕುಡಿದಿದ್ದರೆ ರಾತ್ರಿ ನಿದ್ದೆ ಬರೋದಿಲ್ಲ, ನೀವು ನಮ್ಮನ್ನು ಯಾಕೆ ಹೇಳೋದು ಕುಡಿಬಾರ್ದು ಅಂತ. ಅಂದರೆ ಆ ಮುಖ್ಯಮಂತ್ರಿಗೆ ದಿನಾಲು ಕುಡಿಬೇಕು, ಬೇರೆಯವರಿಗೆ ಕುಡಿಬಾರ್ದು ಅಂತ ಹೇಳೋದು. ಅದಕ್ಕೆ ಈ ಮುಖ್ಯಮಂತ್ರಿ ಹೇಳ್ತಾನೆ, ನಾನು ಕುಡಿಬೋದು, ನಾನು ಕುಡಿದ್ದು ಸತ್ರು ಕೂಡ ನನ್ನೊಂದು 10 ತಲೆಮಾರಿಗೆ ಆಗುವಷ್ಟು ನಾನು ಮಾಡಿಟ್ಟಿದ್ದೇನೆ, ನಾನು ಕುಡಿಬೋದು.
ನೀನು ಕುಡಿದು ಮನೆಗೆ ಹೋದರೆ ನಿನ್ನ ಹೆಂಡತಿ ಮಕ್ಕಳು ಉಪವಾಸ, ನೀನು ಕುಡಿಬಾರ್ದಂತ. ಅಂದರೆ ದುಡ್ಡಿದ್ದವರು ಎಷ್ಟು ಬೇಕಾದರೂ ಖರ್ಚು ಮಾಡಲಿ, ದುಡ್ಡು ಅವರ ತಂದೆ ತಾಯಿ ಮಾಡಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ, ಖರ್ಚು ಮಾಡಲಿ. ಆದರೆ ದುಡ್ಡು ಇಲ್ಲದವರು ಈ ದುಡ್ಡಿದ್ದವನನ್ನು ನೋಡಿ ಸಾಲ ಮಾಡಿ ಖರ್ಚು ಮಾಡಬಾರ್ದಂತ. ಇವತ್ತು ಇಡೀ ಹಿಂದೂ ಸಮಾಜ ಈ ರೀತಿಯಾಗಿ ಒಂದು ಕುಸಿಲಿಕ್ಕೆ ಕಾರಣನೇ ಅದು. ಒಟ್ಟು ಸಾಲ ಮಾಡೋದು, ಒಟ್ಟು ಆಡಂಬರ ಮಾಡೋದು, ಒಟ್ಟು ಬೇರೆಯವರನ್ನು ನೋಡಿ ಅನುಕರಣೆ ಜೀವನ, ಅದು ಬೇರೆ ಯಾವುದಿಲ್ಲ. ಈ ಅನುಕರಣೆ ಜೀವನದಿಂದಲೇ, ಆಡಂಬರ ಜೀವನದಿಂದಲೇ ನಮ್ಮ ಇಡೀ ಹಿಂದೂ ಸಮಾಜ ಇವತ್ತು ಈ ಹಿಂದೂ ಸಮಾಜದ ಜನಸಂಖ್ಯೆ ಕಡಿಮೆ ಆಗಲಿಕ್ಕೆ ಮೂಲ ಕಾರಣ ಅದು. ಈ ಮೊದಲೆಲ್ಲ ಲವ್ ಜಿಹಾದ್ ನಡೀತಾ ಇರಲಿಲ್ಲ. ಯಾಕಂದರೆ ಒಂದು ಹೆಣ್ಣು ಮಗು ಇದ್ದರೆ ಅವಳಿಗೊಂದು 2-3 ಜನ ಅಣ್ಣಂದಿರಿದ್ದರು, ಅಕ್ಕಂದಿರಿದ್ದರು, ಈ ರೀತಿ ಇದ್ದರು. ಆ ಹೆಣ್ಣು ಮಗು ಯಾರ ಹತ್ರ ಮಾತಾಡ್ತದೆ, ಯಾರಲ್ಲಿ ಸಂಪರ್ಕ ಇದ್ದದೆ, ಇದನ್ನೆಲ್ಲ ಅಣ್ಣಂದಿರು ನೋಡ್ತಾ ಇದ್ರು. ಇವತ್ತು ಅಣ್ಣಂದಿರಿಲ್ಲ, ಅಕ್ಕಂದಿರಿಲ್ಲ, ಆ ಹೆಣ್ಣು ಮಗು ಏಕಾಂಗಿಯಾಗಿ ದೊಡ್ಡಲಾಗೋದು, ಕೂಡು ಕುಟುಂಬದ ಏನು ವ್ಯವಸ್ಥೆ ದೂರವಾದಂತೆ ದಾರಿ ಸಹಜವಾಗಿ ಆಗಿದೆ ಅಂತ ಹೇಳ್ತೀರಿ. ಇವತ್ತು ಕಳೆದ ಸಲ ಒಂದು ಲವ್ ಜಿಹಾದ್ ಮಾಡುವಂಥದ್ದು ಒಂದು ಟೀಮ್ ಸಿಕ್ಕಿಬಿತ್ತು, ನಿಮ್ಗೆ ಗೊತ್ತಿರ್ಬೋದು. ಅವರು ಯಾವ ರೀತಿ ಅಂತ ಹೇಳಿದರೆ, ಒಬ್ಬಳೇ ಮಗಳು ಯಾರಿಗಿರ್ತಾರೆ ಅದನ್ನೇ ಟಾರ್ಗೆಟ್ ಮಾಡೋದು ಅವರು. ಅಂದರೆ ಈಗ ನನಗೆ ಒಬ್ಬಳು ಹೆಣ್ಣು ಮಗು ಇದ್ದರೆ ಆ ಹೆಣ್ಣು ಮಗುವಿನ ಜೀವನಕ್ಕೋಸ್ಕರ ನಾವು ಎಲ್ಲವನ್ನು ದುಡಿದು ಸಂಪಾದನೆ ಮಾಡಿ ಅವಳ ಜೀವನ ಚೆನ್ನಾಗಿರ್ಬೇಕಂದ್ರೆ ನಾವು ಎಲ್ಲ ಕುಡಿಯಿರ್ತೇವೆ. ಅವಳಿಗೆ 18-20 ವರ್ಷ ಆಗುವಾಗ ಇವಳನ್ನು ಮುಸಲ್ಮಾನ ಆರಿಸಿಕೊಂಡು ಹೋಗೋದು, ಮದುವೆ ಆಗೋದು. ಆಗ ಹುಡುಗಿಯ ತಂದೆಗೆ ಏನು ಅಂತ ಹೇಳಿದರೆ, ಹೇಗೂ ಇವಳು ಅವನನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿದರೆ ಸಾಯ್ತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಅವನಿಗೆ ಮದುವೆ ಮಾಡಿ ಕೊಡುವ ಅಂತ ಅನಿಸ್ತದೆ. ಆಗ ಇವರು ಈ 20-25 ವರ್ಷದಲ್ಲಿ ದುಡಿದದ್ದೆಲ್ಲ ದುಡ್ಡು ಒಂದೇ ದಿನದಲ್ಲಿ ಆ ಮುಸಲ್ಮಾನ ಪಾಲಾಯಿತು. ಇಂಥ ಅದೆಷ್ಟೋ ನಾವು ನಿದರ್ಶನವನ್ನು ನೋಡಿದ್ದೇವೆ ಲವ್ ಜಿಹಾದಲ್ಲಿ. ಅಂದರೆ ಒಟ್ಟು ಮುಸಲ್ಮಾನರ ಉದ್ದೇಶ ಏನಂತ ಕೇಳಿದರೆ, ಹಿಂದೂ ಹುಡುಗಿಯನ್ನು ಮದುವೆ ಮಾಡುವಂಥದ್ದು ಮಾತ್ರ ಅಲ್ಲ, ಅವಳನ್ನು ಮತಾಂತರ ಮಾಡೋದು, ಅವಳ ಇಡೀ ಪರಿವಾರವನ್ನು ಮತಾಂತರ ಮಾಡೋದು, ಅವಳ ಇಡೀ ಪರಿವಾರವನ್ನೇ ದಿಕ್ಕಿಲ್ಲದ ರೀತಿಯಲ್ಲಿ ಮಾಡೋದು, ಅವಳನ್ನು ಕೊಂಡೋಗಿ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಸುವುದು, ಇಂಥದ್ದನ್ನೆಲ್ಲ ಮಾಡ್ತಿದ್ವಿ. ಇದರ ಬಗ್ಗೆ ಅದೆಷ್ಟು ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ತಿಳಿಯಲಿದ್ರು ಕೂಡ ಇವತ್ತು ಅರ್ಥ ಆಗ್ತಿಲ್ಲ. ಆದರೆ ಲವ್ ಜಿಹಾದ್ ನಿಲ್ತದೆ. ಯಾವಾಗ ನಿಲ್ತದೆ ಅಂತ ಕೇಳಿದರೆ, ಲವ್ ಜಿಹಾದ್ ಒಳಗಾದ ಹೆಣ್ಣನ್ನು ಕೂಡ ಮಾಡಿದಂತಹ ಮುಸಲ್ಮಾನನು ಕೂಡ, ಇಬ್ಬರನ್ನು ಕೂಡ ಯಾವತ್ತು ಹತ್ಯೆ ಆಗ್ತದೆ ಆವತ್ತು ಲವ್ ಜಿಹಾದ್ ನಿಲ್ತದೆ. ನಾನು ಯಾಕೆ ಅಂತ ಹೇಳಿದೆ ಅಂತ ಹೇಳಿದರೆ, ಇವತ್ತು ಪ್ರಾಣಕ್ಕೆ ಎದುರಾದಂಥವ್ರು ಯಾರಿಲ್ಲ. ಈಗ ನೀವೊಂದು ಆ ಮುಸಲ್ಮಾನನ ಹುಡುಗಿಯನ್ನು ನೋಡಿದರೆ ನಿಮಗೆ ಅನಿಸ್ತದೆ, ಇವರು ಮುಸಲ್ಮಾನರು ಹತ್ಯೆ ಮಾಡ್ತಾರೆ ಏನೋ, ನೋಡೋದು ಬೇಡ ಅಂತ ಅನಿಸ್ತದೆ ಹುಡುಗರಿಗೆ. ಅದೇ ರೀತಿಯ ಹೆದರಿಕೆ ಮುಸಲ್ಮಾನರಿಗೆ ಕೂಡ ಬರಬೇಕಾದ್ರೆ ಹಿಂದೂ ಯುವಕರು ಅದಕ್ಕೆ ರೆಡಿಯಾಗಿರಬೇಕು. ಅಂದರೆ ಈ ಕೇಸ್ ಆಗ್ತದೆ, ಅದು ಇದಾಗ್ತದೆ ಅಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಒಂದು ಹುಡುಗಿ ಮುಸಲ್ಮಾನನೊಟ್ಟಿಗೆ ಸಿಕ್ಕಿದಂತ ಅವಳನ್ನು ಕರ್ಕೊಂಡೋಗಿ ಕೈಯಲ್ಲಿ ಹಿಡಿದುಕೊಂಡು ಸ್ಟೇಷನ್ಗೆ ಒಪ್ಪಿಸಿಕೊಡೋದಲ್ಲ. ಸ್ಟೇಷನ್ ಏನು ಕೂಡ ಮಾಡೋದಿಲ್ಲ, ಅವರ ಮೇಲೆ ಕೇಸ್ ಕೂಡ ಮಾಡೋದಿಲ್ಲ. ಯಾಕಂದರೆ 18 ವರ್ಷ ಆಯ್ತು ಅಂತ ಹೇಳಿದರೆ ಅವಳಿಗೆ ಮದುವೆ ಆಗೋ ರೈಟ್ಸ್ ಇದೆ, ಅವಳನ್ನು ಮದುವೆ ಮಾಡಿ ಕೊಡಿ ಅಂತೆಲ್ಲ ಹೇಳ್ತಾರೆ, ಬಿಟ್ಟರೆ ಬೇರೆ ಯಾವುದು ಕೂಡ ಮಾಡೋದಿಲ್ಲ. ಲವ್ ಜಿಹಾದ್ ನಿಲ್ಬೇಕಾ? ಲವ್ ಜಿಹಾದ್ ಮಾಡಿದಂಥ ಮುಸಲ್ಮಾನನ ಹತ್ಯೆ ಆಗಬೇಕು. ಇಂಥ ಒಂದು 4 ಇನ್ಸಿಡೆಂಟ್ ನಡೆದರೆ ತನ್ನಷ್ಟಕ್ಕೆ ನಿಲ್ತದೆ. ಗೋಹತ್ಯೆ ನಿಲ್ಬೇಕಾ? ಗೋಹತ್ಯೆ ಮಾಡುವವರ ಕೈ ಕಡಿಬೇಕು, ಆಗ ನಿಲ್ತದೆ ಅಂತ. ಇಲ್ಲದಿದ್ದರೆ ನಾವು ಆ ಸಮಾಧಾನದಲ್ಲಿ ನಾವು ಪ್ರತಿಭಟನೆ ಮಾಡಿ ನಾವು ಮನವಿ ಕೊಟ್ಟು ಯಾವ ಪ್ರಯೋಜನ ಕೂಡ ಇಲ್ಲ. ನಿಮಗೆ ಕಾಶ್ಮೀರದ ಕಥೆ ಕೂಡ ಗೊತ್ತಿದೆ. ಇವತ್ತು ನಾವು ಮನವಿ ಎಲ್ಲಿವರೆಗೆ ಕೊಡ್ಬೋದು? ನಮ್ಮ ಸರ್ಕಾರ ಇರುವವರೆಗೂ, ನಮ್ಮ ಸಂವಿಧಾನ ಇರುವವರೆಗೆ ಕೊಡ್ಬೋದು. ಆದರೆ ಒಂದಲ್ಲೊಂದು ದಿವಸ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಮುಸಲ್ಮಾನರು ಬಹುಸಂಖ್ಯೆದರಾಗ್ತಾರೆ. ಆವಾಗ ಇಲ್ಲಿ ಸಂವಿಧಾನ ಕೂಡ ಇರುವುದಿಲ್ಲ, ಸರ್ಕಾರ ಕೂಡ ನಮ್ಮ ಇರುವುದಿಲ್ಲ, ಪೊಲೀಸ್ ವ್ಯವಸ್ಥೆ ನಮ್ಮ ಇರುವುದಿಲ್ಲ. ನಾವು ಯಾರಿಗೆ ಮನವಿ ಕೊಡೋದು? ಅದಕ್ಕಿಂತ ಮುಂಚೆ ನಾವು ಎಚ್ಚೆತ್ತುಕೊಳ್ಬೇಕು. ನಾವೀಗ ಬದುಕಲಿಕ್ಕೆ ಬೇಕಾಗಿ ಹೋರಾಟ ಮಾಡುವರು, ನಾವು ಶೋಕಿ ಮಾಡಲಿಕ್ಕೆ ಹೋರಾಟ ಮಾಡುವವರಲ್ಲ. ನಮಗೆ ಹಿಂದೂ ಸಮಾಜ ಉಳಿಬೇಕು, ನಾವು ಬದುಕಬೇಕು. ಇದು ನಾವು ಹುಟ್ಟಿ ಬೆಳೆದಂಥ ಮಣ್ಣು, ನಮ್ಮ ಹಿರಿಯರು ಹುಟ್ಟಿ ಬೆಳೆದಂಥ ಮಣ್ಣು, ಈ ದೇಶ ಇದು ಉಳಿಬೇಕಂತ ನಾವು ಹೋರಾಟ ಮಾಡುವರು. ಅದಕ್ಕೋಸ್ಕರ ಈ ಹೋರಾಟದಲ್ಲಿ ಕಷ್ಟ, ದುಃಖ ಎಲ್ಲ ಕೂಡ ಇರ್ತದೆ. ಅದಕ್ಕೆ ಯುವಕರು ರೆಡಿಯಾಗಬೇಕು. ನಾಳಿನ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕಾದ್ರೆ ಇವತ್ತಿನ ಹುಡುಗರು ಅದಕ್ಕೆ ರೆಡಿಯಾಗಲೇಬೇಕು. ಎಲ್ಲ ಕೆಲಸಗಳಿಗೂ ಕೂಡ ಯುವಕರು ರೆಡಿಯಾದ್ರೆ ಅಂತ ಹೇಳಿದರೆ ಇಲ್ಲಿ ಲವ್ ಜಿಹಾದ್ ಕೂಡ ನಡೆಯೋದಿಲ್ಲ, ಗೋಹತ್ಯೆ ನಡೆಯೋದಿಲ್ಲ, ಅವರ ಜನಸಂಖ್ಯೆ ಯಾವುದು ಕೂಡ ಇಲ್ಲಿ ನಡೆಯೋದಿಲ್ಲ. ಇವತ್ತು ಭರತ್ ಕುಂಡೇಲ್ ಅವರು ಅನೇಕ ಸಂಗತಿಗಳನ್ನು ಹೇಳಿದರು. ಸಂಘಟನೆ, ಅದರ ಜೊತೆಗೆ ತಮ್ಮ ಬಜರಂಗಿ ಟೈಗರ್ಸ್, ಇದರೆಲ್ಲ ವಿಚಾರಗಳನ್ನು ಹಂಚಿಕೊಂಡ್ರಿ. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಕೊನೆಯದಾಗಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಸಂಘಟನೆ ಮಾಡುವ, ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡುವತ್ತ ನಮ್ಮ ಗಮನ ಹರಿಸುವ. ಎಲ್ಲ ಹುಡುಗರು ಕೂಡ ಇವತ್ತು ಹುಡುಗರು ಹೇಗಂತ ಹೇಳಿದರೆ ಈ ಗಾಂಜಾ, ಈ ಮದ್ಯಪಾನ, ಇಂಥದ್ದೆಲ್ಲ ಜಾಸ್ತಿ ಆಗಿದೆ. ಅದನ್ನೆಲ್ಲ ಬಿಟ್ಟು
ನಾವೆಲ್ಲರೂ ಒಟ್ಟು ಸೇರಿ ಸಂಘಟನೆ ಕೆಲಸ ಮಾಡುವಂಥ ನನ್ನದೊಂದು ಅನಿಸಿಕೆ. ಇವತ್ತು ಯಾವ ಗಲ್ಲಿಗೆ ಹೋದರೂ ಕೂಡ, ಯಾವ ಊರಿಗೆ ಹೋದರೂ ಕೂಡ ಈ ಗಾಂಜಾ ಅನ್ನುವಂಥದ್ದು ಇಡೀ ನಮ್ಮ ಸಮಾಜವನ್ನೇ ಒಂಥರ ವೀಕಾಗಿ ಮಾಡ್ತಿದೆ. ಅಂದರೆ ಹುಡುಗರ ಮನಸ್ಸು ಅದು ತುಂಬ ಸಂಘಟನೆ ಕಡೆ ಬರ್ತಾ ಇಲ್ಲ ಈ ದುಶ್ಚಟಗಳಿಂದ. ಇದರಿಂದೆಲ್ಲ ಹೊರಗಡೆ ಬರಬೇಕು. ಶುದ್ಧ ಮನಸ್ಸಿನಿಂದ ಚಾರಿತ್ರ್ಯ ಒಂದು ಒಳ್ಳೆಯ ಚಾರಿತ್ರ್ಯವನ್ನು ಇಟ್ಟು ಹುಡುಗರು ಈ ಸಂಘಟನೆ ಮೂಲಕ ಕೆಲಸ ಮಾಡಬೇಕು. ನಮ್ಮೆಲ್ಲರ ಗುರಿ ಏನಿದೆ ಹಿಂದೂ ರಾಷ್ಟ್ರ ಅನ್ನುವಂಥದ್ದು, ಆ ತಲುಪುವವರೆಗೂ ಕೂಡ ನಾವು ಅದರಿಂದ ವಿಚಲಿತರಾಗಬಾರ್ದು ಅಂತ ನಮ್ಮದು. ಈಗ ನಮ್ಮದು ಈ ಸಲ 10ನೇ ವರ್ಷ. ನಾನು ಮೊದಲನೇ ಮಾತ್ರ ಹೇಳಿದೆ 10 ವರ್ಷ ಅಂತ ಹೇಳಿದರೆ ನಾವು ಭಾರಿ ದೊಡ್ಡ ಹುಲಿವೇಷದ ತಂಡ ಏನಲ್ಲ. ಇನ್ನೂ ಕೂಡ ದೊಡ್ಡ ದೊಡ್ಡ ಹುಲಿವೇಷ ತಂಡಗಳು 90-100 ವರ್ಷ ಆಗಲಿಕ್ಕೆ ಇರುವಂಥ ಹುಲಿವೇಷ ತಂಡಗಳೆಲ್ಲ ಇದೆ. ಅವರೆದುರಿಗೆಲ್ಲ ನಾವು ತುಂಬ ಚಿಕ್ಕವರು. ಇನ್ನೂ ಕೂಡ ಹುಲಿವೇಷ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಕಂಬಳ ಆಗಿರ್ಬೋದು, ಈ ನಾಟಕ, ಪ್ರತಿಯೊಂದು ಕೂಡ ಈ ಮಣ್ಣಿನ ಸಂಸ್ಕೃತಿ ಏನಿದೆ ಇದು ಬೆಳಿಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡಬೇಕಂತ ನನ್ನ. ಎಸ್ ಭರತ್ ಕುಂಬ್ಡೇಲ್ ಅವರೇ, ಇಷ್ಟು ಹೊತ್ತುಗಳ ಕಾಲ ನಮ್ಮ ಜೊತೆಗೆ ನೀವು ಸಮಯವನ್ನು ಕೊಟ್ಟು ಅನೇಕ ವಿಚಾರಗಳನ್ನು ಮತ್ತು ಈ ಬಜರಂಗಿ ಪಿಲಿಯ 10 ವರ್ಷದ ಈ ಯಾನವನ್ನು, ಅದೇ ರೀತಿ ತಮ್ಮ ಸಂಘಟನೆ ಮತ್ತು ಬಜರಂಗ ದಳದ ಬಗ್ಗೆ ಮತ್ತು ಒಟ್ಟು ಹಿಂದೂ ರಾಷ್ಟ್ರದ ಕಲ್ಪನೆಯ ಬಗ್ಗೆ ತಮಗಿರತಕ್ಕಂಥ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಕಹಳೆ ನ್ಯೂಸ್ ವತಿಯಿಂದ ನಿಮಗೆ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ಕರಾವಳಿಯಾದ್ಯಂತ ನವರಾತ್ರಿಯ ವೈಭವ, ನವರಾತ್ರಿಯ ವೈಭವದಲ್ಲಿ ಹುಲಿವೇಷಗಳ ಕಲರವ. ಬಜರಂಗ ದಳದ ಬಜರಂಗಿ ಪಿಲಿಯಾಗಿ ಗರ್ಜಿಸ್ತಾ ಇರುವಂಥ ಭರತ್ ಕುಂಬ್ಡೇಲ್ ಅವರು ನಮ್ಮ ಜೊತೆಗಿದ್ದಾರೆ. ಅನೇಕ ಪ್ರಕರಣಗಳಲ್ಲಿ ಭರತ್ ಕುಂಬ್ಡೇಲ್ ಅವರು ಇವತ್ತು ಆರೋಪಿ. ಇವತ್ತು ಅನೇಕ ಶತ್ರುಗಳಿದ್ದಾರೆ. ಸಂಘಟನೆಗೆ ಮೊದಲು ಹೆಜ್ಜೆ ಇಡುವಾಗಲೇ ನನಗೆ ಅದು ಗೊತ್ತಿತ್ತು. ಜೈಲಿಗೆ ಹೋಗಲಿ, ಕೇಸಾಗಲಿ, ಇನ್ನೊಂದಾಗಲಿ, ಬೇರೆಯವರು ನಮ್ಮನ್ನು ನೋಡಿಕೊಳ್ಳುವವರು ಇದ್ದಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ, ಅದನ್ನು ಎನಿಸಿದ ಬೇಡ. ದುಡ್ಡಿಲ್ಲದಕ್ಕೆ ತಾಯಿಯ ಚಿನ್ನವನ್ನು ಕೂಡ ಅಡವಿಟ್ಟುಕೊಂಡು ಕೇಸು ನೋಡಿಕೊಂಡರು. ಇಲ್ಲಿ ಬಂದರೆ ದುಡ್ಡು ಆಗ್ತದೆ, ಇಲ್ಲಿ ಬಂದರೆ ಹೆಸರಾಗ್ತದೆ, ಇದನ್ನೇ ಇಟ್ಟುಕೊಂಡು ಬರಲೇಬಾರ್ದು ಯಾರು ಕೂಡ. ನಮ್ಮದು ಕೇಸ್ ಆಗಿರುವಂಥದ್ದು ಲವ್ ಜಿಹಾದನ್ನು ತಡೆಯುವಾಗ ಇಂಥ 100 ಕೇಸಾದರೂ ನಾವು ಎದುರಿಸಲಿಕ್ಕೆ ಸಿದ್ಧವಾಗಿದೆ. ಎಲ್ಲ ಕೇಸನ್ನು ಹಾಕಿದ್ರು, ಇನ್ನಿವರಿಗೆ ಉಳಿದಂಥದ್ದು ಎನ್ಕೌಂಟರ್ ಮಾಡುವಂಥದ್ದು ಮಾತ್ರ ಅಂತ. ಅದನ್ನು ಮಾಡುವವರೆಗೆ ಕೂಡ ನಾವು ಕೇಸ್ ಮಾಡ್ತೇವೆ. ಯಾಕೆ ಮುಸ್ಲಿಮರು ಅಂದರೆ ದ್ವೇಷ? ಯಾರು ಭಯೋತ್ಪಾದಕರಿಗೆ ಬೆಂಬಲವಾಗಿದ್ದಾರೆ ಅವರನ್ನು ದ್ವೇಷ ಮಾಡ್ತೇವೆ ನಾವು 100ಕ್ಕೆ 100. ಯಾರು ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಗೆದ್ದಾಗ ಪಟಾಕಿ ಸಿಡಿಸ್ತಾರೆ ಅವರನ್ನು ನಾವು ದ್ವೇಷ ಮಾಡ್ತೇವೆ. ಯಾರು ಲವ್ ಜಿಹಾದ್ ಮಾಡ್ತಾರೆ ಅವರನ್ನು ನಾವು ದ್ವೇಷ ಮಾಡುವವರೇ. ಯಾರು ಗೋಹತ್ಯೆ ಮಾಡಿ ಗೋಮಾಂಸ ಸ್ವೀಕಾರ ಮಾಡ್ತಾರೆ ಅವರನ್ನು ನಾವು ದ್ವೇಷ ಮಾಡುವವರೇ. ಅದು 100ಕ್ಕೆ 100. ಯಾಕೆ ಹಿಂದೂ ಹೆಣ್ಣು ಮಕ್ಕಳು ಮುಸ್ಲಿಮರ ಬೆಳೆಗೆ ಬೀಳ್ತಾರೆ? ಲವ್ ಜಿಹಾದ್ ಒಳಗಾದ ಹೆಣ್ಣನ್ನು ಕೂಡ ಮಾಡಿದಂತಹ ಮುಸಲ್ಮಾನನು ಕೂಡ, ಇಬ್ಬರನ್ನು ಕೂಡ ಯಾವತ್ತು ಹತ್ಯೆ ಆಗ್ತದೆ ಆವತ್ತು ಲವ್ ಜಿಹಾದ್ ನಿಲ್ತದೆ. ಒಂದು ಹುಡುಗಿ ಮುಸಲ್ಮಾನನೊಟ್ಟಿಗೆ ಸಿಕ್ಕಿದಂಥ ಅವಳನ್ನು ಕರ್ಕೊಂಡೋಗಿ ಕೈಯಲ್ಲಿ ಹಿಡಿದುಕೊಂಡು ಸ್ಟೇಷನ್ಗೆ ಒಪ್ಪಿಸಿಕೊಡುವುದಲ್ಲ, ಸ್ಟೇಷನ್ ಏನು ಕೂಡ ಮಾಡೋದಿಲ್ಲ, ಅವರ ಮೇಲೆ ಕೇಸ್ ಕೂಡ ಮಾಡೋದಿಲ್ಲ. ಆ ಲವ್ ಜಿಹಾದ್ ಮಾಡಿದಂಥ ಮುಸಲ್ಮಾನನ ಹತ್ಯೆ ಆಗಬೇಕು. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.